ಏನು ಮಾಡಿ ಆಯಿತು. ಸ್ವಾಮೀಜಿ ಹೋಲ್ ಪುಸ್ತಕದ ಏನು ಹೇಳ್ತೀವಿ, ಮೇಲೆ ಮೇಲೆ ನೋಟ, ಪೂರ್ತಿ ನೋಟ ಇಷ್ಟುವರೆಗೂ ಆಗಿರುವ ಸಾರ ಏನು ಅಂದರೆ, ಈ ಸಾರ ಮಧ್ಯೆ ಮಧ್ಯೆ ನೋಡ್ತಾ ಇರಬೇಕು, ಆವಾಗಲೇ ಟೋಟಲ್ ಪಿಕ್ಚರ್ ಆಫ್ ಪರಮಾರ್ಥ ಚಿಂತಾಮಣಿ ಬರುತ್ತದೆ. ಇಲ್ದಿದ್ದರೆ ಆ ಡೀಟೇಲ್ನಲ್ಲಿ ಮುಳುಗಿ ಹೋದರೆ ಕೊನೆಗೂ ಒಟ್ಟು ಏನು ಹೇಳಿದ್ದರು ಅಂದರೆ ಮನಸ್ಸಿಗೆ ಏನೂ ಸಿಗಲ್ಲ, ಎಲ್ಲ ಜಾರಿ ಹೋಗುತ್ತದೆ. ಆದ್ದರಿಂದ ನೋಡಿ ಹೀಗೆ ಶುರು ಮಾಡಿದ್ದಾರೆ. ಮನುಷ್ಯನಿಗೆ ಅನ್ವೇಷಣ ಏನು ಬೇಕು ಎಂದು, ಈ ಪ್ರಶ್ನೆಗಳಿಗೆಲ್ಲ ಪರಿಹಾರ ಎಲ್ಲಿ ಸಿಗ್ತದೆ. ಈಗ ಲೌಕಿಕರ ಅನ್ವೇಷಣ, ದಾರ್ಶನಿಕರ ಅನ್ವೇಷಣ, ಅವರಲ್ಲಿ ವೇದಾಂತಿಗಳ ಅನ್ವೇಷಣ, ಮೂವರ ಅನ್ವೇಷಣ. ಲೌಕಿಕರ ಅನ್ವೇಷಣ ಲೌಕಿಕ ಭೋಗಗಳಲ್ಲೇ, ಲೌಕಿಕ ಸಂಪದ, ಉದ್ಯೋಗ ಇವುಗಳಲ್ಲೇ. ಈಗ ಸ್ವಲ್ಪ ವಿದ್ಯಾವಂತರು, ಸೈಂಟಿಸ್ಟ್ಗಳು ಏನೋ ಸಾಮಾಜಿಕ ವ್ಯವಸ್ಥೆ ಚೆನ್ನಾಗಿಡಬೇಕು, ಆರ್ಥಿಕ ವ್ಯವಸ್ಥೆ ಚೆನ್ನಾಗಿರಬೇಕು, ರಾಜಕೀಯ ವ್ಯವಸ್ಥೆ ಚೆನ್ನಾಗಿರಬೇಕು, ಆವಾಗ ಎಲ್ಲರೂ ಸುಖವಾಗಿರ್ತಾರೆ, ಯಾರಿಗೇನು ತೊಂದರೆ ಇಲ್ಲ. ಇದು ಯಾರು ಹೇಳ್ತಾರೆ? ಎಕನಾಮಿಕ್ಸ್. ಕಮ್ಯುನಿಸ್ಟ್ಗಳು, ಎಕನಾಮಿಕ್ಸ್ಗಳು ಎಲ್ಲರಿಗೂ ಒಂದು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆಗಬೇಕು, ಎಲ್ಲರಿಗೂ ಬೇಕಾಗಿರುವ ವಸ್ತುಗಳನ್ನು ಕೊಡ್ತೀವಿ, ಎಲ್ಲ ಒಂದು ಸಾಮಾಜಿಕ ವ್ಯವಸ್ಥೆ, ಒಂದು ಆರ್ಥಿಕ ವ್ಯವಸ್ಥೆ ತಯಾರು ಮಾಡ್ತೀವಿ, ಎಲ್ಲರೂ ಸುಖವಾಗಿರ್ತಾರೆ, ಅಮೆರಿಕ ಬೆಸ್ಟ್ ವ್ಯವಸ್ಥೆ ಇದೆ ನೋಡಿ, ಹಾಗೆ ನಾವೆಲ್ಲರೂ ಆಗಬೇಕು, ಎಲ್ಲರೂ ಸುಖವಾಗಿರ್ತಾರೆ. ಅಮೆರಿಕಾದಲ್ಲಿ ಎಲ್ಲರೂ ಸುಖವಾಗಿದ್ದಾರೆ, ಯಾರಿಗೇನು ತೊಂದರೆ, ದುಃಖ, ಮರಣ ಭಯ, ದುಃಖ ಏನಿಲ್ಲದೆ. ಬರೀ ಏನಿದು? ಏನೂ ಹುಚ್ಚು ಬುದ್ಧಿ ಅಷ್ಟೇ. ಏನೇನು ಅಂದರೆ ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ. ಈಗ ಕೆಲವರು ಹೇಳ್ತಾರೆ ಮತ ವ್ಯವಸ್ಥೆ, ನಮ್ಮ ಯೇಸನ್ನೇ ನಂಬಿಕೋ ಅಥವಾ ನಮ್ಮ ಪ್ರವಾದಿಯನ್ನೇ ನಂಬಿಕೋ, ಈಗ ನಿಮಗೇನು ದುಃಖ ಇಲ್ಲ, ಇನ್ನೊಬ್ಬರನ್ನು ದೋಚಿಕೊಳ್ಳು ತಿನ್ನಬಹುದು, ನಿಮಗೆ ಪಾಪವೇ ಇಲ್ಲ. ಎಷ್ಟು ಪಾಪ ಮಾಡಿದರೂ ಯೇಸೇ ಅಂದರೆ ಆಯಿತು, ಮುಗಿಯುತ್ತದೆ. ಅಥವಾ ಒಂದು ಪ್ರವಾದಿ ಎಂದು ಅಲ್ಲಾಹು ಅಕ್ಬರ್ ಹೇಳಿಬಿದ್ರೆ ಪಾಪವೆಲ್ಲ ಮುಗಿಯುತ್ತೆ. ಮರ್ಡರ್, ರೇಪ್ ಮಾಡಿದ್ದರೂ ಪರವಾಗಿಲ್ಲ, ನೀವು ನಮಾಜ್ ಮಾಡಿದರೆ ಎಲ್ಲ ಹೋಗುತ್ತದೆ. ಅಮ್ಮ ಎಷ್ಟು ಚೆನ್ನಾಗಿದೆ, ನಿಮ್ಮ ಕಡೆ ಇದೆಯಾ ಇಷ್ಟು ಇಂಥದ್ದು? ನಿಮ್ಮ ಇಷ್ಟು ವೇದಾಂತ ದೊಡ್ಡದು ಹೇಳ್ತೀರಿ, ಮರ್ಡರ್, ರೇಪ್ ಮಾಡಿದರೆ ಅದಕ್ಕೆ ಪರಿಹಾರವೇನಾದರೂ ಇದೆಯಾ ಹೇಳು? ಪಾಪ ಕರ್ಮ ಅನುಭವಿಸಲೇಬೇಕು ಅಂದರೆ ನಿಮಗೇನಿಲ್ಲ, ಕರ್ಮ ತಪ್ಪಿಸುವುದಕ್ಕೆ ನಿಮಗೆ ಹತ್ತಿರ ದಾರಿಯೇ ಇಲ್ಲ. ನಮ್ಮ ಹತ್ತಿರ ಇದೆ, ಬನ್ನಿ. ನೀವು ಮರ್ಡರ್ ಮಾಡು, ರೇಪ್ ಮಾಡು, ಯಾರನ್ನು ದೋಚ್ಕೊ, ಅಲ್ಲಾಹ್ ಅಕ್ಬರ್ ಹೇಳಿದರೆ ಪಾಪವೆಲ್ಲ ಪರಿಹಾರ, ಸ್ವರ್ಗ ಸಿಕ್ಕೇ ಬಿಡ್ತದೆ. ನಮ್ಮಲ್ಲಿ ಶಾರ್ಟ್ಕಟ್ ಇದೆ, ನಿಮಗಿಲ್ಲ. ಅಂದರೆ ಮತಗಳು ಒಂದು ಪದ್ಧತಿ ಕಂಡು ಹಿಡಿದಿವೆ. ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಸೈಕಾಲಜಿಸ್ಟ್ಗಳು, ಸೈಂಟಿಸ್ಟ್ಗಳು ಈ ಜೀವನದ ಗುರಿ ನಮ್ಮ ಎಲ್ಲರಲ್ಲಿ ಏನೋ ಅನ್ವೇಷಣ, ಏನೋ ದುಃಖ, ಏನೋ ಬೇಕು ಎಂದು ಪರಿಹರಿಸಿಕೊಳ್ಳಬೇಕು ಎಂದು, ಬಗೆಹರಿಸಿಕೊಳ್ಳಬೇಕೆಂದು ಏನೋ ಆಸೆಗಳು, ಸಂಶಯಗಳು, ಸಂದೇಹಗಳು, ಕುತೂಹಲಗಳು ಏನೋ ಇವೆ. ಇವುಗಳಿಗೆಲ್ಲ ಪರಿಹಾರವೇನು? ಮೊದಲು ಇರುವ ಸಮಸ್ಯೆ ಏನು, ಅದಕ್ಕೆ ಪರಿಹಾರವೇನು? ಈಗ ನಾವು ಹುಡುಕುತ್ತಾ ಇರುವ, ನಾವು ಈಗ ಮಾಡುತ್ತಿರುವ ಪದ್ಧತಿಗಳು ಸರಿಯಾಗಿವೆಯಾ? ಹುಡುಕ್ತೆ ಸಿಕ್ಕುತ್ತದೆ. ಕೊನೆಗೆ ಸಾಮಾನ್ಯರಲ್ಲಿ ಸಿಗ್ತಾ ಇಲ್ಲ. ಸಾಮಾನ್ಯರು ಎಲ್ಲರೂ ಸಕಲ ದುಃಖರಹಿತವಾಗಿ, ಆನಂದವಾಗಿ, ಪರಿಪೂರ್ಣವಾಗಿರುವುದು ಕಂಡು ಬರ್ತಾ ಇದೆಯಾ? ಕಂಡು ಬರ್ತಾ ಇಲ್ಲ. ಅವರು ಹಾಗೆಯೇ ಅಳುತ್ತಾ ಹುಟ್ಟಿದ್ದರು, ಅಳುತ್ತಾ ಬೆಳೆದಿದ್ದರು, ಅಳುತ್ತನೇ ಸತ್ತು ಹೋಗ್ತಾಯಿದ್ದರು. ಮಕ್ಕಳಿಗೋಸ್ಕರ ಅವಳು ಅಳುತ್ತಾ ಪ್ರಾಣ ಬಿಡುತ್ತಾರೆ, ಸತ್ತು ಹೋದ ನಂತರ ಮಕ್ಕಳು ಅಯ್ಯೋ ನಮ್ಮ ಅಪ್ಪ ಅಮ್ಮ ಹೋದರು ಎಂದು ಇವರು ಅಳುತ್ತಾರೆ, ಅಷ್ಟೇ ಹೊರತು ಇಬ್ಬರಿಗೂ ಪರಿಹಾರವಿಲ್ಲ. ಈ ಮರಣ ದುಃಖ ದಾಟುವಕ್ಕೆ ಏನಿದೆ ಎಂದು ಯಾರೂ ಯೋಚನೆ ಮಾಡಲೇ ಇಲ್ಲ. ಈಗ ಇನ್ನು ಫಿಲಾಸಫಿ ಮಾಡಿಬಿಟ್ಟರು, ಈಗ ದುಃಖ ಎಲ್ಲರಿಗೂ ಇದ್ದೇ ಇರುತ್ತದೆ, ಈಗ ಸಹಿಸಿಕೊಳ್ಳಲೇಬೇಕು ಅಷ್ಟೇ. ಇದೇ ಒಂದು ಫಿಲಾಸಫಿ ಮಾಡಿಬಿಟ್ಟರು. ಮೋಹ ಸಹಜ, ಆಸಕ್ತಿ ಸಹಜ. ನಾನು ಋಷಿಕೇಶ್ನಲ್ಲಿದ್ದೆ, ಆಶ್ರಮದಲ್ಲಿ. ಒಬ್ಬರು ಯಾರೋ ಬಂದರು, ನಾವೇನೋ ಮಾತಾಡ್ತಾ ಇದ್ದೀವಿ, ಯಾರೋ ನೋಡಿದ್ರು. ನಾನು ಹೇಳಿದ್ರೆ ಅವ್ರಿಗೇನೋ ಸುಮ್ಮನೆ ಆಸಕ್ತಿ ಇದೆ ಹೆಚ್ಚು ಎಂದು ಹೇಳಿದ್ದೆ. ಪೊಸೆಸಿವ್ನೆಸ್ ಇದೆ, ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ದೆ. ಪೊಸೆಸಿವ್ನೆಸ್ ಇದೆ, ಆಸಕ್ತಿಯ. ಅವನೊಬ್ಬರು ನಮ್ಮ ಗೃಹಸ್ಥ ಹೊಸನಾಗಿ ಬಂದ, ಅವರು ಅಷ್ಟೇ ಪಾತ್ರ ತೊಳೆಯುತ್ತಾ ಇದ್ದಾನೆ. ನಾವೆಲ್ಲೇ ವಾಶ್ ಬೇಸಿನ್ನಲ್ಲಿ ಊಟ ಮಾಡಿದ ನಂತರ ಪಾತ್ರ ಅವನು ಹೇಳ್ತಾನೆ, ಟು ಬಿ ಪೊಸೆಸಿವ್ ಇಸ್ ನ್ಯಾಚುರಲ್ ಎಂದು ಹೇಳಿದ. ನಾನು ಹಾಗಾದರೆ ಆಸಕ್ತಿ ಎನ್ನುವುದು ಸಹಜವಾಗಿದ್ದರೆ మరి ಆಸಕ್ತಿ ಬಿಡಿಸಿಕೊಳ್ಳುವುದಕ್ಕೆ ಇಷ್ಟೆಲ್ಲ ದುಃಖ ಏಕೆ ಅನುಭವಿಸ್ತಾ ಇದ್ದಾರೆ? మరి ಎಲ್ಲರೂ ಆಸಕ್ತಿ ಪಡ್ಕೊಳ್ಳೋಣ, ಅದರಲ್ಲೇ ಪರಿಹಾರ, ಮೋಕ್ಷ ಬರುತ್ತದೆ. ಹೆಚ್ಚೆಚ್ಚು ಆಸಕ್ತಿ ಮಾಡಿಕೊಳ್ಳೋಣ. ಆಸಕ್ತಿಯಿಂದ ದುಃಖ ಏನಿಲ್ಲವಾ? ಮಾತಾಡಿಲ್ಲ. ಅವ್ರಿಗೆ ಯೋಚನೆ ಬೇಕಾಗಿಲ್ಲ, ಏನೂ ಮಾಡ್ಕೋ, ಏನೂ ಬದುಕು ಅಷ್ಟೇ, ಪ್ರಾಣಿ ಹಾಗೆ ಬದುಕು ಅಷ್ಟೇ. ಎಲ್ಲರೂ ಹೇಳಿದರೆ ಇವರು ಹೇಳ್ತಾರೆ, ಆಸಕ್ತಿ ಅಂದರೆ ಹೀಗೆ ಇರುತ್ತದೆ ಅಷ್ಟೇ. ಜಗಳ ಮಾಡ್ತಾರೆ, ಜಗಳ ನ್ಯಾಚುರಲೇ ನಡೆಯುತ್ತದೆ. ಕೆಲವು ದಿವಸ ಇರುತ್ತಾರೆ, ಜಗಳ ಮಾಡ್ತಾರೆ, ಅಷ್ಟೇ, ಪರಿಹಾರ ಆಗ್ತದೆ. ಮತ್ತು ಮರೆತು ಹೋಗ್ತಾರೆ, ಮತ್ತು ಸುಖಭೋಗದಲ್ಲಿ ಮುಳುಗುತ್ತಾರೆ, ಸಾಕು, ಪರಿಹಾರ ಆಯ್ತಲ್ಲ. ಇದು ಏನಪ್ಪ ಜಗಳ ಮಾಡ್ತಾ ಇದ್ದಾರೆ ಎಂದು ನಾವೇನು ಹೇಳ್ತೀವಿ? ಅವರಿಗೆ ರಾಗದ್ವೇಷ ಇದೆ, ರಾಗದ್ವೇಷ ಬಿಡಿಸಬೇಕು, ಶುದ್ಧನಾಗಬೇಕು, ಆವಾಗ ಜಗಳ ಮಾಡಲ್ಲ. ಇದು ವೇದಾಂತಿಗಳ ದೃಷ್ಟಿ. ಅವರೇನು ಹೇಳ್ತಾರೆ?
ಜಗಳ ಏನೋ ಹಣ ಇದೆ, ಅದೇನೋ ಇದೆ, ಅದರ ಕುರಿತು ಇದರ ಕುರಿತು ಎಲ್ಲರೂ ಮಾಡ್ತಾರೆ, ಅವರು ಮಾಡ್ತಾರೆ, ನಾಳೆ ನಾಡಿದ್ದು ಮರ್ತು ಹೋಗ್ತಾರೆ, ನಡೆಯುತ್ತದೆ ಅಷ್ಟೇ. ಅದೇ ಪರಿಹಾರ ಅವರಿಗೆ. ಮೋಕ್ಷ ಅಂದರೆ ಅದಷ್ಟೇ. 1-2 ದಿವಸ 3 ದಿವಸ ಅಥವಾ ಇಲ್ಲಿ ಅನಿಸಿದ್ದರೆ ಅಲ್ಲಿ ಏನೋ ಬೇರೆ ಊರಿಗೆ ಹೋಗ್ತಾರೆ, 4-6 ದಿವಸ ಇರುತ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಆಸಕ್ತಿ ಮೋಹದಲ್ಲಿ ಮುಳುಗುತ್ತಾರೆ, ಮುಗೀತು, ಮರ್ತು ಹೋದರು. ಇದೇ ಪರಿಹಾರ. ಲೌಕಿಕರ ಮೋಕ್ಷ ಇದೆ, ಲೌಕಿಕರ ವೇದಾಂತ ಇಷ್ಟೇ. ನೀವು ಕೇಳಿ, ಲೌಕಿಕರಂದರೆ ಇದೇ ಮೋಕ್ಷ. ಸಿ ಹೌ ಕಾಮನ್ ಮ್ಯಾನ್, ಅದೇ ಪ್ರಾಬ್ಲಮ್. ಸಮಸ್ಯೆ, ಜೀವನದ ಸಮಸ್ಯೆ ಎಲ್ಲರಲ್ಲಿದೆ. ಯಾರು ಯಾವ ಮಟ್ಟದಿಂದ ಪರಿಹಾರ ನೋಡ್ತಾ ಇದ್ದಾರೆ, ಅವರವರ ಪರಿಪಕ್ವತ ಮಟ್ಟಕ್ಕೆ ಅನುಗುಣವಾಗಿ ಎಲ್ಲಿ ಪರಿಹಾರ ಮಾಡ್ತಾ ಇದ್ದಾರೆ. ಸಾಮಾನ್ಯರು ಸಾಮಾನ್ಯರೇ. ಈಗ ಲೌಕಿಕರು ಸೈಂಟಿಸ್ಟುಗಳಂತೆ ಪ್ರಪಂಚ ಹೇಗೆ ಹುಟ್ಟಿತು, ರೋಗ ಹೇಗೆ ಬಂತದೆ, ಇನ್ಫೆಕ್ಷನ್ ಹೇಗೆ ಆಗ್ತದೆ, ಬ್ಯಾಕ್ಟೀರಿಯಾ ಅಂದ್ರೇನು, ವೈರಲ್ ಅಂದ್ರೇನು, ವೈರಸ್ ಅಂದ್ರೇನು, ವೈರಸ್ಸನ್ನು ಹೇಗೆ ಸ್ಟಾಪ್ ಮಾಡೋದು, మరి ಇಷ್ಟೆಲ್ಲ ಸೈನ್ಸ್ ಆದ ನಂತರ ಅದೇನು ಕೋವಿಡು ಅಂಥದ್ದು ಬಂದು ಏನೂ ಮಾಡಲಿಲ್ಲ, ಎಲ್ಲರೂ ಓಡಿ ಹೋಗಿ ಹೇಳಿದ್ದರೆ ಹೊರತು, ಮನೆಯಲ್ಲಿರಿ ಎಂದು ಹೇಳಿದ್ದರೆ ಹೊರತು ಯಾರು ವೈರಸ್ಸನ್ನು ಏನು ಮಾಡೋಕ್ಕಾಗಲ್ಲ. ಡಾಕ್ಟರ್ಗಳೇ ವೈರಸ್ನಲ್ಲಿ ಹೋದರು. మరి ಸೈನ್ಸ್ ಇಷ್ಟೆಲ್ಲ ಡೆವಲಪ್ ಆಗಿ ಇಲ್ಲೇ ಇಲ್ಲ. ಪ್ರಪಂಚದಲ್ಲಿ ಎಷ್ಟು ದೇಶದಲ್ಲಿ ಸತ್ತು ಹೋದರು, ಯುರೋಪ್ನಲ್ಲಿ ಎಷ್ಟೋ ಜನರು ಹೋದರು ಅಲ್ಲವೇ. ಮತ್ತೆ ಏನು ಪರಿಹಾರ ಇದಕ್ಕೆ? మరి ಸೈಂಟಿಸ್ಟ್ ಏನೋ ಕಂಡು ಹಿಡಿಯಿತು, ಏನೋ ಆಯಿತು. ಸೈಂಟಿಸ್ಟು ಕಂಡು ಹಿಡಿದ ನಂತರ ವೈರಸ್ಗಳು ಕಮ್ಮಿಯಾಗಿಯೇ ಪೂರ್ವಕ್ಕಿಂತ? ಈ ಕರೋನಾ ಪೂರ್ವದಲ್ಲಿ ಇರಲೇ ಇಲ್ಲವ, ಈಗಲೇ ಹೊಸ ಕರೋನಾಗಳು ಬರ್ತಾಯಿವೆ. ಸೈಂಟಿಸ್ಟ್ಗಳು ಹೆಚ್ಚಾದರೆ ಸೈಂಟಿಸ್ಟ್ಗಳಿಗೆ ಸಿಕ್ಕದಂತೆ ಕಾಂಪಿಟೀಷನ್ನಿಂದ ವೈರಸ್ಗಳು ಹೆಚ್ಚಾಗ್ತಾಯಿವೆ ಅಲ್ಲವೇ. ಸೈಂಟಿಸ್ಟ್ಗಳಿಗೆ ಕಾಂಪಿಟೀಷನ್. ನೀವು ಎಷ್ಟು ಔಷಧಿ ಕಂಡು ಹಿಡಿತೀರಾ, ನಿಮ್ಮ ಔಷಧಿ ಯಾವ ಕೆಲಸಕ್ಕೆ ಬಾರದೆ ನಾವು ಬರೋದು. ಈಗ ಆ್ಯಂಟಿಬಯೋಟಿಕ್ಕು ಕೆಲಸ ಮಾಡ್ತಾ ಇಲ್ಲ, ಅವರು ಡಾಕ್ಟರ್ಗಳೇ ಹೇಳ್ತಾರೆ. ಆ್ಯಂಟಿಬಯೋಟಿಕ್ ಕೆಲಸ ಮಾಡ್ತಾ ಇಲ್ಲ, ಯಾಕೆ? ಬ್ಯಾಕ್ಟೀರಿಯಾ ಗಟ್ಟಿಯಾಗಿದೆ. ಸೈಂಟಿಸ್ಟ್ ಇನ್ನೂ మరి ಏನು ಪರಿಹಾರ ಇನ್ನೂ ರಿಸರ್ಚ್ ಮಾಡ್ತಾ ಇದ್ದೀವಿ. ನಾನು ಸತ್ತು ಹೋದ ನಂತರನ ಏನು, ಯಾವಾಗ ಪರಿಹಾರ? ಇದು ಸೈನ್ಸ್ ಅಂದರೆ ಎಟರ್ನಲ್ ಸಬ್ಜೆಕ್ಟ್. ಹೀಗೆ ನಾವು ಕಂಡು ಹಿಡಿಯುತ್ತಾ ಇರ್ತೀವಿ, ಬ್ಯಾಕ್ಟೀರಿಯಾ ನಮ್ಮನ್ನು ಸಾಯಿಸ್ತಾ ಇರುತ್ತದೆ, ನಾವು ಕಂಡು ಹಿಡಿಯುತ್ತೇವೆ. ಇದು ಪರಿಹಾರ. ಚೆನ್ನಾಗಿದೆ ಪರಿಹಾರ. ಸೈಂಟಿಸ್ಟ್ಗಳಿಗೂ ಏನು ತೋರಿಸ್ತಾ ಇಲ್ಲ, ಏನೋ ತೋರಿಸೋದೇ ಮಾಡ್ತಾ ಇದ್ದಾರೆ. ಸೈಕಾಲಜಿಸ್ಟ್ಗಳು ಏನೋ ಮಾಡ್ತಾ ಇದ್ದಾರೆ. ಈಗ ಆಧುನಿಕರೆಲ್ಲ ಇದೆ, ಮೇಲೆ ಸೂಪರ್ಫಿಷಿಯಲ್. ಈಗ ಕೆಲವು ದಾರ್ಶನಿಕರಿದ್ದಾರೆ, ಪಾಶ್ಚಾತ್ಯ ಫಿಲಾಸಫರ್ಸ್, ಇಂಡಿಯನ್ ಫಿಲಾಸಫರ್ಸ್. ಅವರು ಏನೋ ಕಂಡು ಹಿಡಿದರು. ಯೋಗಿಕ್ ಪವರ್ಸ್ ಎಂದು, ಯೋಗಿಕ್ ಸಾಧನಗಳು, ಸಮಾಧಿಗಳು, ನಿರ್ವಿಕಲ್ಪ ಏನೋ ಅದು ಕೆಲವು ದಿವಸಕ್ಕೆ ಸ್ವಲ್ಪ ಇಂದ್ರಿಯ ಮನಸ್ಸುಗಳನ್ನು ನಿಲ್ಲಿಸುವುದು. ಜೀವಭಾವ ಹಾಗೇ ಇರುತ್ತದೆ, ಜೀವಭಾವ ದಾಟುವುದೇ ಇಲ್ಲ. ಜೀವನಿಗೆ ಇರುವ ಇಂದ್ರಿಯ ಮನಸ್ಸುಗಳು ತಾತ್ಕಾಲಿಕ ಸಸ್ಪೆಂಡ್ ಮಾಡ್ತಾರೆ. ಭಕ್ತಿಯಲ್ಲಿ ಆಗಲಿ, ಭಕ್ತಿಯಲ್ಲಿ ಮನಸ್ಸು ಶುದ್ಧವಾಗಿ ವ್ಯಾಪಕವಾಗುತ್ತದೆ. ಯೋಗ ಸಾಧನದಲ್ಲಿ ಮನಸ್ಸು ಶುದ್ಧವಾಗಿ ಮುಳುಗಿ ಹೋಗುತ್ತದೆ ಅಷ್ಟೇ. ಯೋಗ ಸಾಧನದಲ್ಲಿ ಮನಸ್ಸು ಶುದ್ಧವಾಗಿ ಮುಳುಗಿ ಹೋಗ್ತದೆ, ಪ್ರಕೃತಿಯಿಂದ ವಿಚ್ಛೇದವಾಗುತ್ತದೆ ಜೀವನಿಗೆ. ಭಕ್ತಿಯಲ್ಲಿ ಏನಾಗುತ್ತದೆ, ಮನಸ್ಸು ಶುದ್ಧವಾಗಿ ವ್ಯಾಪಕವಾಗಿ ಈಶ್ವರಮಯವಾಗುತ್ತದೆ. ವ್ಯಾಪಕನಲ್ಲೇ ಆನಂದವಾಗಿರುತ್ತಾನೆ. ಬಟ್ ಇದು ಪರ್ಮನೆಂಟ್ ಅಲ್ಲ, ಏಕೆ? ಆ ವ್ಯಾಪಕದಿಂದ ಜಾರುವ ಸಾಧ್ಯತೆ ಇದೆ. ಭಕ್ತರಿಗೆ ಭಾವ ದುಃಖ, ಭಕ್ತಿ ಭಾವ ಅಂದರೆ ಒಂದು ಮೂಡಿಕೆ ಬರುತ್ತದೆ ನೋಡಿ. ಸಂಗೀತದ ಬಂದು ಒಂದು ಪೀಕ್ ಸ್ಟೇಟ್ ಬರುತ್ತದೆ ನೋಡಿ. ಗ್ರ್ಯಾಜುವಲ್ಲೇ ಸಂಗೀತ ರಾಗ ಹೋಗಿ ಒಂದು ಮೇಲೆ ಪೀಕ್ ಬಂದರೆ ಎಲ್ಲರೂ ಚಪ್ಪಾಳೆ ಹಾಕ್ತಾರೆ, ಮತ್ತೆ ಕೆಳಗಿಳಿಯುತ್ತದೆ. ಹಾಗೆ ಒಂದು ಭಕ್ತಿ ಭಾವವನ್ನು ನೀವು ಅದೇನು ಹೇಳ್ತಾರೆ, ರೇಸ್ ಆಗಿ ಒಂದು ಸ್ಟೇಟ್ಗೆ ಹೋದರೆ ಜಾರ್ತಾರೆ. ಈಗ ನೋಡಿ, ಭಕ್ತರು ಅಳುತ್ತಾ ಇದ್ದರೆ ವಿರಹ ಗೀತಗಳು ಎಷ್ಟಿವೆ. ಅಯ್ಯೋ ಜಾರಿ ಹೋಗಿದ್ದೀವಿ, ಮತ್ತೆ ನಿಮ್ಮ ದರ್ಶನ ಯಾವಾಗ ಆಗಬೇಕು, ನನಗೆ ನಿದ್ದೆ ಬರುತ್ತಾ ಇಲ್ಲ, ಊಟ ಬರುತ್ತಾ ಇಲ್ಲ, ಮೀರಾಬಾಯಿ ಹಾಡುವುದು ನೋಡಿ. ಈಗ ಭಕ್ತರ ಭಾವ ನೋಡು. ಇವತ್ತು ಒಂದು ಎಮೋಷ್ನಲ್ ಪಿಕ್ ಬಂದರೆ ಮತ್ತೆ ಜಾರ್ತದೆ. ಬಿಕಾಸ್ ಇಟ್ಸ್ ಎನ್ ಎಮೋಷ್ನಲ್ ಸ್ಟೇಟ್ ಯು ಹ್ಯಾವ್ ಬಿಲ್ಟ್ ಅಪ್. ಈಗ ಯೋಗಿಗಳು ಮನಸ್ಸು ಶುದ್ಧವಾಗಿ ಮುಳುಗಿ ಹೋಗ್ತದೆ, ನಿರ್ವಿಕಲ್ಪ ಆಗುತ್ತದೆ ಅಷ್ಟೇ. ಮತ್ತೆ ಎಷ್ಟೊತ್ತಿರ್ತೀವಿ, ಸ್ವಲ್ಪ ಹೊತ್ತಿರುತ್ತದೆ, ಮತ್ತೆ ಮನಸ್ಸು ಬಂದಾಗ ಮತ್ತೆ ಸಂಸಾರ. ದಾರ್ಶನಿಕರು ಗೆಟ್ ಇನ್ ಟು ಮಿಸ್ಟಿಕ್ ಎಕ್ಸ್ಪೀರಿಯನ್ಸಸ್. ಒಂದು ದಿವ್ಯವಾದ ಯೌಗಿಕ ಭಕ್ತಿಪರವಾದ ಯೋಗಾನುಭವಗಳು ಪಡ್ಕೊಳ್ತಾರೆ. ಅದರಲ್ಲಿ ಮನಸ್ಸನ್ನು ಶುದ್ಧಗೊಳಿಸುವುದು, ಮನಸ್ಸಿನ ಸಂಬಂಧ ತಾತ್ಕಾಲಿಕವಾಗಿ ಬಿಡಿಸಿಕೊಳ್ಳುವುದು. ಬಟ್ ಜೀವಭಾವ ಮಾತ್ರ ಬಿಡಲ್ಲ. ಮತ್ತೆ ಜೀವಭಾವ ಹೇಳುತ್ತದೆ, ಮತ್ತೆ ಮನಸ್ಸು ಬರುತ್ತದೆ, ಮತ್ತೆ ಅದೇ ಸಂಸಾರ. ಈಗ ಲೌಕಿಕರಿಂದ ಯೋಗಿಗಳವರೆಗೆ ಹೇಳಿದ್ದೀವಿ, ಡಿಫ್ರೆಂಟ್ ಪದ್ಧತಿಗಳು. ಲೌಕಿಕರು, ಎಕಾನಮಿಸ್ಟ್ಗಳು, ಸೈಂಟಿಸ್ಟ್ಗಳು, ಅವರ ಪದ್ಧತಿಗಳು. ನಂತರ ಏನಂದರೆ ದಾರ್ಶನಿಕರು, ಫಿಲಾಸಫರ್ಸ್, ಅದರಲ್ಲಿ ಯೋಗಿಗಳು, ಮಿಸ್ಟಿಕ್ಗಳು. ಇವರು ಎಲ್ಲರದು ತಾತ್ಕಾಲಿಕ ಪರಿಹಾರವೇ. ದೆನ್ ವಾಟ್ ಡಸ್ ವೇದಾಂತ ಸೇ? ವೇದಾಂತ ಹ್ಯಾಸ್ ಗಟ್ ಎ ಟೋಟಲಿ ಡಿಫರೆಂಟ್ ವ್ಯೂ.
ಈ ಈ ಇಷ್ಟೊತ್ತು ಪ್ರಶ್ನೆಗಳು ಕೇಳಿದ್ದೀವಲ್ಲ, ಈ ಪ್ರಶ್ನೆಗಳಿಗೆಲ್ಲರಿಗೂ ಪರಿಹಾರವಿದೆ. ಶಾಶ್ವತವಾಗಿ ನಿಮಗೆ ಜನ್ಮ ಇಲ್ಲ, ಮರಣ ಇಲ್ಲ, ದುಃಖವಿಲ್ಲ, ಸ್ವತಃಸಿದ್ಧ ಆನಂದ, ನಿತ್ಯ ಸ್ವರೂಪ, ನಿರ್ಭಯ ಸ್ವರೂಪ. ಅದು ಎಂದಿಗೂ ಇರುತ್ತದೆ, ಸ್ವತಃಸಿದ್ಧವಾಗಿರುತ್ತದೆ. ಯಾವುದೇ ಒಂದು ಪ್ರಯತ್ನದಿಂದ ಆ ದುಃಖ ಬರುವುದಿಲ್ಲ, ಹೋಗುವುದು, ಮತ್ತು ಅದು ಜಾರಿ ಹೋಗುತ್ತದೆ ಸುಖ ಎಂದಲ್ಲ. ಇದು ಜಾರಿ ಹೋಗಲ್ಲ, ನಿತ್ಯಸಿದ್ಧ, ಸ್ವತಃಸಿದ್ಧ. ಅಯ್ಯೋ, ಇದು ವೇದಾಂತಿಗಳದ್ದು ಯಾರಿಗೂ ಗೊತ್ತಿಲ್ಲವೇ? ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಎಲ್ಲರಿಗಿಂತ ವೇದಾಂತಿಗಳು ಟಾಪ್ ಮೋಸ್ಟ್. మరి ವೇದಾಂತಿಗಳ ಪದ್ಧತಿ ಏನು ಅಂದರೆ, ಮಿಕ್ಕ ಜನರು ಏನೋ ಲೌಕಿಕ ಹೇಳಿದ್ದೀವಲ್ಲ, ಅವರವರ ಪದ್ಧತಿಗಳು. ಸೈಕಾಲಜಿಸ್ಟನ್ನು ಅಂದರೆ ಹ್ಯೂಮನ್ ಮೈಂಡನ್ನು ಎಚ್ಚರ ದೃಷ್ಟಿಯಿಂದ ಸ್ಟಡಿ ಮಾಡ್ತಾರೆ. ಅದಕ್ಕೆ ಕೆಲವು ಪದ್ಧತಿಗಳು, ಮೈಂಡಿನ ನೇಚರ್, ಮನಸ್ಸಿನ ಸ್ವಭಾವಗಳು, ರಿಯಾಕ್ಷನ್ಗಳು, ವಿವಿಧ ಸಂದರ್ಭಗಳಲ್ಲಿ ಹೇಗೆ ಪ್ರತಿಕ್ರಿಯೆ ಮಾಡ್ತೀವಿ ತಿಳ್ಕೊಂಡು, ಹೀಗೆ ಪ್ರತಿಕ್ರಿಯೆ ಮಾಡಬೇಡ, ಹೀಗೆ ಮಾಡ್ಕೋ, ಹೀಗೆ ಥಿಂಕ್ ಮಾಡು. ನಿಮ್ಮ ಲೈನ್ ಆಫ್ ಥಿಂಕಿಂಗ್ ಸ್ವಲ್ಪ ಬದಲಾಯಿಸ್ತಾರೆ. ಬಟ್ ಮನಸ್ಸು ಇರುತ್ತದೆ, ಜೀವ ಇರುತ್ತಾನೆ, ಅವರಿರುತ್ತಾನೆ. ಕೆಲವು ಪ್ರಾಬ್ಲಮ್ಸ್ ಹಾಗೆ ಇರುತ್ತವೆ. ತಾತ್ಕಾಲಿಕವಾಗಿ ಸ್ವಲ್ಪ ಮೈಂಡ್ ಬೆಟರ್ ಆಗಿರುತ್ತದೆ ಅಷ್ಟೇ. ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡ್ಕೋ, ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಮಾಡ್ಕೋ, ಸ್ವಲ್ಪ ಹೀಗಿತ್ಕೋ, ಸ್ವಲ್ಪ ಹೀಗೆ ಮಾತಾಡು, ಹೀಗಿರು, ಇಷ್ಟೇ. ಸ್ವಲ್ಪವರೆಗೂ ಮೈಂಡ್ ಬೆಟರ್ ಆಗ್ತದೆ ಹೊರತು ಮೈಂಡ್ ಪೂರ್ತಿ ಹೋಗಲ್ಲ. ಸೈಕಾಲಜಿಸ್ಟ್ಗಳು ಅದೇ ಸಾಕು. ಸೊ ಇದನ್ನೇ ಸೊಸೈಟಿ ಆಲ್ಸೋ ನಿರ್ಮಾಣ ಮಾಡು. ಎಲ್ಲರಿಗೂ ಸೈಕಾಲಜಿಸ್ಟ್ ಅಡ್ವೈಸ್ ಕೊಡು. ಟೆನ್ಷನ್ ಬಂದರೆ ಹೀಗೆ ಮಾಡ್ಕೋ, ಡಿಪ್ರೆಷನ್ ಬಂದರೆ ಟ್ಯಾಬ್ಲೆಟ್ ಹಾಕೋ, ಹೆಚ್ಚು ಬಂದರೆ ನಮ್ಮ ಹತ್ತಿರ ಬಾ, ಇನ್ನೂ ಹೆಚ್ಚು ಬಂದರೆ ನಾವೇ ಟ್ರೀಟ್ಮೆಂಟ್ ಕೊಡ್ತೀವಿ, ನಿಮ್ಮ ಹಣ ಎಲ್ಲ ತೊಗೊಂಡುಬಿಟ್ಟು ಕಳಿಸ್ತೀವಿ. ಅದೇ ಡಿಪ್ರೆಷನ್, ಆ್ಯಂಟಿ ಡಿಪ್ರೆಸೆಂಟ್, ಬೆಸ್ಟ್ ಆ್ಯಂಟಿ ಡಿಪ್ರೆಸೆಂಟ್. ನಿಮ್ಮ ಹಣ ಎಲ್ಲ ತಗೊಳ್ತೀವಿ, ಕಳಿಸ್ಬಿಡ್ತೀವಿ, ಅದೇ ಆ್ಯಂಟಿ ಡಿಪ್ರೆಸೆಂಟ್ ಅಲ್ಲವೇ? ಬರೀ ಡಿಪ್ರೆಷನ್ ಬಂದರೆ ಏನು ಮಾಡಬೇಕು? ಇವೆಲ್ಲ ಅವರವರು ಕಂಡು ಹಿಡಿದರು. ಈ ಸಿಎಮ್ ಹೌದು, ಹೋಲ್ ಥಿಂಗ್ ಡಿಫ್ರೆಂಟ್ ಪೀಪಲ್ ಏನೇನು ಮಾಡಿದ್ದಾರೆ. ಸೈಂಟಿಸ್ಟ್ಗಳು ಹೇಳಿದ್ದೀವಲ್ಲ, ಡೈಲಿ ಏನು ವಾಕಿಂಗ್ ಮಾಡು ಎಂದು, ಸ್ವಲ್ಪ ರಿಟೈರ್ ಆದ ನಂತರ ಸ್ವಲ್ಪ ನಗುತ್ತಾ ಇರು ಮಧ್ಯ ಮಧ್ಯದಲ್ಲಿ, ಅದೇ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ನೀವು ಹೆಚ್ಚು ದಿವಸ ಬದುಕಬಹುದು. ಬಿ ಪಿ ಬಂದರೆ ಹೀಗೆ ಮಾಡು, ಶುಗರ್ ಬಂದರೆ ಹೀಗೆ ಮಾಡು, ಅಷ್ಟೇ. ಹೆಚ್ಚು ದಿವಸ ಬದುಕು, ಸುಖವಾಗಿರು, ಅಷ್ಟೇ. ನಿಮ್ಮ ಮಕ್ಕಳ ಜೊತೆಗೆ ಮಾತಾಡು, ಫೋನ್ನಲ್ಲಿ ಮಾತಾಡು, ಸ್ವಲ್ಪ ಟಿ ವಿ ನೋಡು, ಸ್ವಲ್ಪ ವಾಕಿಂಗ್ ಮಾಡ್ಕೋ, ಅಷ್ಟೇ. ಒಳ್ಳೆಯ ಊಟ ತಿನ್ನು, ನಿಜವಾಗಿ ಆಯಿತು ಅಲ್ಲ. ಸ್ವಲ್ಪ ವಾಕಿಂಗ್ ಮಾಡು, ನಿಮ್ಮ ಏಜ್ ಜೊತೆಗೆ ಲಾಫಿಂಗ್ ಕ್ಲಬ್ಸ್ ಇವೆ ಅಲ್ಲವೇ, ಸ್ವಲ್ಪ ಲಾಫ್ ಮಾಡು, ಅಷ್ಟೇ ಪರಿಹಾರ, ಮೋಕ್ಷ ಸಿಕ್ಕಿಬಿಟ್ಟಿದ್ದು. ಇದು ಅವರವರ ಮಾತ್ರ ಎಲ್ಲ ಗಮನಿಸಿ. ಯಾವುದು ನಾನು ಪುಸ್ತಕ ಓದಿಯಲ್ಲ, ನಾನು ಇದೆಲ್ಲ ಪ್ರತ್ಯಕ್ಷವಾಗಿ ನೋಡೇ ಹೇಳ್ತಾ ಇದ್ದೆ. ನಾನು ಅವ್ರ ಜೊತೆಗೆ ನೋಡಿದೆ, ಮಾತಾಡಿದೆ ಎಲ್ಲ. ನಾವು ಕಾಮನ್ ಮ್ಯಾನ್ ಹೇಗೆ ಮಾಡ್ತಾನೆ, ಸೈಂಟಿಸ್ಟ್ಗಳು, ಡಾಕ್ಟರ್ಗಳು ಏನು ಮಾಡ್ತಾರೆ, ಸೈಕಾಲಜಿಸ್ಟ್ಗಳು ಏನು ಮಾಡ್ತಾರೆ, ದಾರ್ಶನಿಕರು ಏನು ಮಾಡ್ತಾರೆ, ಡಿಫ್ರೆಂಟ್ ಪದ್ಧತಿಗಳು ಹೇಳಿದ್ದೀನಲ್ಲ. ಬಟ್ ಎಲ್ಲರಿಗೆ ಕೆಲವರು ಬಾಡಿ ಲೆವೆಲೇ ಅಡ್ಜಸ್ಟ್ ಮಾಡ್ತಾರೆ, ಕೆಲವರು ಸೊಸೈಟಿ ಲೆವೆಲ್ ಅಡ್ಜಸ್ಟ್ ಮಾಡ್ತಾರೆ, ಸೊಸೈಟಿ ಕಮ್ ಬಾಡಿ. ಕೆಲವು ದೇಹ ಮಟ್ಟದಲ್ಲಿ, ಕೆಲವು ಸಾಮಾಜಿಕ ಮಟ್ಟ, ಕುಟುಂಬ ಸಾಮಾಜಿಕ ಮಟ್ಟ, ಕೆಲವರು ಇನ್ನೂ ಸ್ವಲ್ಪ ಮನಸ್ಸಿನ ಮಟ್ಟ, ಸೈಕಾಲಜಿಸ್ಟ್ಗಳು. ಇನ್ನೂ ದಾರ್ಶನಿಕರು ಏನು ಮಾಡ್ತಾರೆ, ಆ ಮನಸ್ಸನ್ನೇ ಇನ್ನೂ ಸ್ವಲ್ಪ ವ್ಯಾಪಕಗೊಳಿಸ್ತಾರೆ, ಮನಸ್ಸನ್ನು ಬಿಟ್ಟು ಬಿಡುವಂತೆ ಮಾಡ್ತಾರೆ. ತಾತ್ಕಾಲಿಕವಾಗಿ ಮನಸ್ಸು ಸ್ವಲ್ಪ ವ್ಯಾಪಕಗೊಳಿಸ್ತಾರೆ, ಶುದ್ಧಗೊಳಿಸ್ತಾರೆ. ಬಟ್ ಮನಸ್ಸು ಇರುತ್ತದೆ, ನೀನು ಇರುತ್ತೀವಿ, ಜೀವಭಾವ ಅಷ್ಟೇ. ಅದೇ ಅವರಿಗೆ ದರ್ಶನ. ಅದ್ವೈತಿಗಳು ಹೇಳುವುದು ಪ್ರಪಂಚ ಇಲ್ಲ, ಮನಸ್ಸು ಇಲ್ಲ, ನೀನು ವ್ಯಕ್ತಿ ಅಲ್ಲ, ಜೀವನೂ ಅಲ್ಲ, ನೀನೇ ಬ್ರಹ್ಮ, ನೀನೇ ಸ್ವತಃಸಿದ್ಧ, ಇಡೀ ಜಗತ್ತು ನೀನೇ, ಇಡೀ ಜಗತ್ತಿನ ಸ್ವರೂಪವೇ ನೀನು. ಅಯ್ಯೋ, ಇದು ಯಾರೂ ಹೇಳಲಿಲ್ಲ. ಹೌದು, ಯಾರೂ ಹೇಳಲಿಲ್ಲ. ಅದಕ್ಕೋಸ್ಕರನೇ ಎಲ್ಲರಿಗಿಂತ ವೇದಾಂತಿಗಳದು ಹೆಚ್ಚಿನ ಮಟ್ಟ. ಮಿಕ್ಕದೆಲ್ಲ ಸಾಧಿಸಿ ಅದೆಲ್ಲ ಸಾಕಾಯಿತು ಅನಿಸಿದ್ದರೆ ವೇದಾಂತಕ್ಕೆ ಬರುತ್ತಾರೆ. ಸುಮ್ಮನೆ ಎಲ್ಲರಿಗೂ ವೇದಾಂತ ಹೇಳ್ತಾರೆ, ಬನ್ನಿ ಹೆಚ್ಚು ಜನರು ಬನ್ನಿ ಕೇಳಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂದರೆ ಸಾಕಾ? ವೇದಾಂತ ಎಲ್ಲರೂ ಕೇಳ್ತಾರಾ? ಎಲ್ಲರೂ ಬನ್ನಿ ಅಂದರೆ ಎಲ್ಲರಿಗೂ ಬರಲ್ಲ. ಸ್ವಲ್ಪ ಜೀವನ ನೋಡು, ಜೀವನ ಪರೀಕ್ಷೆ ಮಾಡು, ಮಿಕ್ಕದೆಲ್ಲ ನೋಡಿಕೊಂಡು ಬಾ. ಅವುಗಳೆಲ್ಲ ಮೇಲೆ ಮಟ್ಟದಲ್ಲಿವೆ. ಆಳವಾಗಿ ನಿಜವಾಗಿ ಮೂಲದಿಂದ ಅಂದರೆ ಫ್ರಮ್ ದ ರೂಟ್ ಅಂದರೆ ಏನು ಹೇಳ್ತಾರೆ, ಮೂಲದಿಂದ ಕಿತ್ತು ಹಾಕುವಂಥ ಪರಿಹಾರಗಳು ಅವರ ಹತ್ತಿರ ಇಲ್ಲ. ನಾವು ಹೀಗೆ ಹುಚ್ಚಾಗಿ ಹುಡುಕಿದ್ದೀವಿ. ನಾವು ಸ್ಕೂಲ್ ಡೇಸಿನಿಂದಲೇ ಹುಚ್ಚಾಗಿ ಹುಡುಕ್ತಾ ಇದ್ದೀವಿ. ಯಾರಾದರೂ ಗುರುಗಳು ಸಿಗ್ತಾರಾ, ಅದೇಕೆ ಇದೇಕೆ ಪ್ರಶ್ನೆಗಳು ಮಾಡಿದ್ದರೆ ನನಗೆ ಹೇಳುತ್ತಿದ್ದರೆ, ನಿನ್ನ ಸಣ್ಣ ಮಗು ಇಷ್ಟಿಷ್ಟು ದೊಡ್ಡ ಪ್ರಶ್ನೆಗಳು ಮಾಡಬೇಡ, ನೀವು ಹುಚ್ಚಾಗಿ ಬಿಡ್ತಿ. ಒಬ್ಬನು ಹೇಳುತ್ತಿದ್ದ, ನಾನು ಭಗವದ್ಗೀತೆ ಓದುತ್ತಿದ್ದೆ. ಯಾರೋ ಒಬ್ಬರು ಫಿಲಾಸಫಿ ಓದಿ ಹುಚ್ಚಾದನಂತೆ, ನೀವು ಫಿಲಾಸಫಿ ಓದಬೇಡ, ಭಗವದ್ಗೀತೆಯನ್ನು ಸಣ್ಣ ಮಗು ಓದಿ ನೀವು ಹುಚ್ಚಾಗಿ ಬಿಡ್ತಿ, ಓದಬೇಡ ನನಗೆ ಹೇಳುತ್ತಿದ್ದರು. ಏಕೆಂದರೆ ಅವರು ಓದಬಾರ್ದು, ವೇದಾಂತ ಓದಿದ್ದರೆ, ಫಿಲಾಸಫಿ ಓದಿದ್ದರೆ ಹುಚ್ಚಾಗ್ತಾರಂತೆ. ನೋಡಿ,
ನಮಗಿಂತ ಸೀನಿಯರ್ ಅವ್ರು ದೊಡ್ಡವರು, ಅವ್ರ ಮಾತು ಕೇಳಬೇಕು, ಅವ್ರು ನೋಡೋದಂತೆ ಅವ್ರು ಎದುರಾಗಿ ನಾವು ಸುಮ್ಮನೆ ಇದ್ದು ಅವ್ರು ಹೋದ ನಂತರ ಓದ್ಕೊಳ್ತಿದ್ದೆ. ಮತ್ತೆ ಪುಸ್ತಕವನ್ನು ಅಯ್ಯೋ ಮತ್ತೆ ಓದ್ತಾ ಇದ್ದೀಯಾ ಅಂದರೆ ಅಲ್ಲ ಸುಮ್ಮನೆ ನೋಡ್ತಾ ಇದ್ದೆ, ಏನೋ ಹೇಳ್ಕೊಂಡು ನಾವು ಮುಚ್ಚಿ ಭಗವದ್ಗೀತೆ ಓದಬೇಕು. ಯಾಕಂದ್ರೆ ಇವರು ಹೇಳಿ ಹಿರಿಯರು ನಮಗಿದೇ ಉಪದೇಶ ಮಾಡ್ತಾರೆ ಅಲ್ಲವೇ. ಅವ್ರು ಇದೇ ಹೇಳಬೇಕಂತ, ಏನು ಯಾವುದು ಸೀರಿಯಸ್ ಆಗಿ ತಗೊಳ್ಳಬೇಡ, ಹಗುರವಾಗಿ ತಗೋ, ಜೀವನ ನಡೆಯುತ್ತದೆ, ಸುಖವಾಗಿರು ಅಷ್ಟೇ, ಆನಂದವಾಗಿರು, ಹೆಚ್ಚು ಹಗುರವಾಗಿ ತಗೋ, ಯಾವುದು ಹೃದಯಕ್ಕೆ ಹತ್ತಿಸ್ಕೊಳ್ಳಬೇಡ, ನಿಜ ಆನಂದವಾಗಿರು ಅಷ್ಟೇ. ದಿಸ್ ಈಸ್ ಹಿಸ್ ಫಿಲಾಸಫಿ. ಹಿಸ್ ನೇಮ್ ವಾಸ್ ವೆಂಕಟ್ರಾವ್. ಐ ರಿಮೆಂಬರ್ ಹಿಮ್ ಈವನ್ ನಾವು. ಒಳ್ಳೆಯ ಮನುಷ್ಯ. ನನಗೆ ಮಾತ್ರ ಫಿಲಾಸಫಿ ಓದಬೇಡ, ಹುಚ್ಚಾಗಿ ಬಿಡ್ತೀವಿ ಅಂತ ನನಗೆ ಉಪದೇಶ ಮಾಡುತ್ತಿದ್ದ. ಅವರೆಲ್ಲ ದೊಡ್ಡವರು, ನಾನು ಸಣ್ಣ ಮಗು. ಅಂದರೆ ನೋಡಿ, ಇವೆಲ್ಲ ನೋಡಿ ಪ್ರತ್ಯಕ್ಷವಾಗಿ, ಪುಸ್ತಕ ನೋಡಿದ್ದು ಕಮ್ಮಿ, ನೋಡಿದ್ದೇ ಹೆಚ್ಚು, ಪ್ರಪಂಚ ನೋಡಿದ್ದು, ಬಗೆ ಜನರನ್ನು, ಅವರ ಉಪದೇಶಗಳನ್ನು ಕೇಳಿ ಮಾತಾಡಿ ಜೀವನವನ್ನು ಗಮನಿಸಿ ಅನೇಕ ಬಗೆ ಜೀವಿಸ್ತಾರೆ. ಅಲ್ಟಿಮೇಟ್ಲಿ ಏನು ಸಾಧಿಸಿದ್ದಾರೆ? ಹೀಗೆ ಅಳುತ್ತಾ ದುಃಖಗಳಿರ್ತಾ ಪ್ರಾಣ ಬಿಟ್ಟರು, ಪರಿಹಾರವೇ ಇಲ್ಲ. ಮತ್ತೆ ಹಾಗೆ ಇನ್ನೊಬ್ಬರು ಬರ್ತಾರೆ, ಅವರು ಹಾಗೆ ಅರ್ಥ. ಬಟ್ ಇದನ್ನು ಯು ಟಾಕ್ ಟು ದ ಬಿಗ್ ಕಮ್ಯುನಿಸ್ಟ್ಗಳು, ಎಕಾನಮಿಸ್ಟ್ಗಳು, ಆರ್ಥಿಕ ಶಾಸ್ತ್ರ, ಸಾಮಾಜಿಕ ಶಾಸ್ತ್ರ, ದೊಡ್ಡ ಅವರೇನು ಹೇಳ್ತಾರೆ, ದೇ ರೈಟ್ ಬೂಸ್ಟಿಂಗ್, ಅದರಲ್ಲಿ ಥೇರಿ ಯಾವುದೇ ಆರ್ಥಿಕ ಶಾಸ್ತ್ರ, ಯಾವುದೇ ಸಾಮಾಜಿಕ ಶಾಸ್ತ್ರ, ಯಾವುದೇ ರಾಜಕೀಯ ಶಾಸ್ತ್ರ, ನೀವು 10th ಕ್ಲಾಸ್ನಲ್ಲಿ ಒಳಗೆ ಹೈಸ್ಕೂಲ್ನಲ್ಲಿರುವವರೆಗೂ ಏನೋ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಿದ್ದಂತೆ ಹೇಳಿಬಿಡ್ತಾರೆ. PUCಗೆ ಬಂದರೆ ಸ್ವಲ್ಪ ಅಭಿಪ್ರಾಯ ಭೇದಗಳು, ಸ್ವಲ್ಪ ಡೀಟೇಲ್ ಹೇಳ್ತಾರೆ. ಡಿಗ್ರಿಗೆ ಬಂದರೆ ಅಭಿಪ್ರಾಯಗಳು ಶುರುವಾಗ್ತದೆ. ಈಗ MA ಲೆವೆಲ್ಗೆ ಹೋದರೆ ಆಲ್ ಥಿಯರೀಸ್, ಆಲ್ ಒಪಿನಿಯನ್ಸ್, ಈಚ್ ಒನ್ ಕುರಿತು 10 ಒಪಿನಿಯನ್, ನಥಿಂಗ್ ಇಸ್ ಡಿಸೈಡೆಡ್, ನೋಬಡಿ ಕ್ಯಾನ್ ಆಕ್ಸೆಪ್ಟ್ ಎನಿಥಿಂಗ್ ಅಲ್ಲವೇ. ಆಲ್ MA ಅಂದರೆ ನೀವು 10th ಕ್ಲಾಸ್ನಲ್ಲಿ ಓದಿದ್ದೆಲ್ಲ MAಗೆ ಬಂದರೆ ಸುಳ್ಳು ಎಂದು ಗೊತ್ತಾಗ್ಬಿಡ್ತದೆ. ಅಲ್ಲೇ ನೀವು ಕೇಳಿಬಿಡಿ, ಬೇಕಾದರೆ ಕೇಳಿಬಿಡಿ ಯಾರನ್ನು. ನೀವು 10th ಕ್ಲಾಸ್ನಲ್ಲಿ ಇದೇ ಖಂಡಿತ ಆಗಿದ್ದಂತೆ ಹೇಳ್ತಾರೆ. PUCಗೆ ಬಂದರೆ ಡೀಟೇಲ್ ಹೇಳ್ತಾರೆ. ಡಿಗ್ರಿಗೆ ಬಂದರೆ ಅದು ಒಂದು ಥಿಯರಿ ಅಂತೆ, ಅದು ಪರ್ಫೆಕ್ಟ್ ಅಲ್ಲ. ಪಾರ್ಲಿಮೆಂಟ್ ಸಿಸ್ಟಮ್ ಒಂದಂತೆ, ರಾಜ ಸಿಸ್ಟಮ್ ಒಂದಂತೆ, ಇನ್ನೊಂದು ಸಿಸ್ಟಮ್ ಇನ್ನೊಂದಂತೆ, ಅದಕ್ಕೆ ಅಡ್ವಾಂಟೇಜ್ ಇದೆ, ಇದಕ್ಕೆ ಅಡ್ವಾಂಟೇಜ್ ಇದೆ. ಈಗ ಅಯ್ಯೋ ಮೊದಲು ಪಾರ್ಲಿಮೆಂಟೇ ಬೆಸ್ಟು ಅದೆಲ್ಲ ಹೇಳಿದ್ರು, ಈಗ ಅಲ್ಲವಾ? ಅದು ಒಂದು ಅಭಿಪ್ರಾಯ. ಅಯ್ಯೋ ಹಾಗೆ. MAಗೆ ಹೋದರೆ ಎಲ್ಲವೂ ಥಿಯರೀಸೇ, ಯಾವುದೂ ಕರೆಕ್ಟ್ ಇಲ್ಲ. MA ಓದಿಬಿಟ್ರೆ ಮನೆಗೆ ಬಂದರೆ ಏನು ಓದೋದೇ ಇದ್ದಂತೆ ಹುಚ್ಚಾಗಿರೋದೇ ಒಳ್ಳೆಯದು. ಯಾವುದೇ ಯು ಸ್ಟಡಿ ಇದೇ ಆಗುತ್ತದೆ. ಐ ಫೌಂಡ್ ಇದು ಏನಪ್ಪ ಯೂನಿವರ್ಸಿಟಿ ಎಜುಕೇಷನ್, ಅಲ್ಟಿಮೇಟ್ಲಿ ಯಾವುದೂ ಇಲ್ಲ. ಯು ಟೇಕ್ ಈಚ್ ಒನ್ ಅಲ್ಟಿಮೇಟ್ಲಿ MA MSc ಲೆವೆಲ್ಗೆ ಹೋದರೆ ಎವ್ರಿಥಿಂಗ್ ಥಿಯರಿ ಆಗುತ್ತದೆ, ಎವ್ರಿಥಿಂಗ್ ಮಲ್ಟಿಪಲ್ ಒಪಿನಿಯನ್ ಇರುತ್ತದೆ, ಯಾವುದು ಕನ್ಕ್ಲೂಷನ್ ಮಾಡೋಕ್ಕಾಗಲ್ಲ. 10ನೇ ಕ್ಲಾಸ್ವರೆಗೆ ಓದಿದ್ದರೆ ಗಟ್ಟಿಯಾಗಿ ಮಾತಾಡ್ತಾನೆ, ಇದೊಂದೇ ಥಿಯರಿ, ಇದು ಥಿಯರಿ ಅಲ್ಲ, ಇದೇ ಫ್ಯಾಕ್ಟ್ ಅಂತ ಹೇಳ್ಬಿಡ್ತಾನೆ. ಇಂಟರ್ಮೀಡಿಯೇಟ್ಗೆ ಹೋದರೆ, PUCಗೆ ಹೋದರೆ ಇನ್ನೂ ಸ್ವಲ್ಪ ಡೀಟೇಲ್ ಹೇಳ್ತಾರೆ. ಡಿಗ್ರಿಗೆ ಬಂದರೆ ಸ್ವಲ್ಪ ಅಲಗಾಡ್ತದೆ. MA ಹೋದರೆ ಎಲ್ಲ ದೇ ಥ್ರೋ ಅವೇ ಎವ್ರಿಥಿಂಗ್. ದೆನ್ ಆಲ್ ಸೋಷಿಯಾಲಜಿ ಈಸ್ ನಾಟ್ ಪರ್ಫೆಕ್ಟ್, ಯಾವ ಎಕನಾಮಿಕ್ಸ್ ಈಸ್ ನಾಟ್ ಪರ್ಫೆಕ್ಟ್, ಯಾವ ಪಾಲಿಟಿಕ್ಸ್ ಈಸ್ ನಾಟ್ ಪರ್ಫೆಕ್ಟ್. ಅಲ್ಟಿಮೇಟ್ಲಿ ವಾಟ್ ಈಸ್ ಪರ್ಫೆಕ್ಟ್? ನಥಿಂಗ್ ಈಸ್ ಪರ್ಫೆಕ್ಟ್. ದಟ್ಸ್ ವಾಟ್ ಯು ಅಂಡರ್ಸ್ಟ್ಯಾಂಡ್. ದೆನ್ ವಾಟ್ ಈಸ್ ದ ಸೊಲ್ಯೂಷನ್? ಇದೆಲ್ಲ ನಾನು ಗಮನಿಸೇ ವೇದಾಂತಕ್ಕೆ ಬಂದೆ. ಇದು ಈಗ ಅಲ್ಲ, ನಾನು ಕಾಲೇಜ್ ಡೇಸ್ನಲ್ಲೇ ಈ ಹುಚ್ಚು ಥಿಂಕಿಂಗ್ ಎಲ್ಲ ಇತ್ತು ನನಗೆ. ಅದಕ್ಕೋಸ್ಕರ ನನ್ನನ್ನು ಹುಚ್ಚೆಂದು ಹೇಳಲಿಲ್ಲ, ಬಟ್ ಏನೋ ದೂರವಾಗಿಡುತ್ತಿದ್ದರು. ಯಾರು ಮಾತಾಡೋಕ್ಕೆ ನನ್ನನ್ನು ಹೆದರ್ಕೊಳ್ತಿದ್ದರು, ದೂರವಾಗಿರ್ಬೋದು. ಏನೇನೋ ಮಾತಾಡ್ತಾನೆ, ಏನೇನೋ ಯೋಚಿಸ್ತಾನೆ. ನನಗೆ ಆವಾಗಲೇ ಅನಿಸಿತು, ದೆನ್ ದೆರ್ ಇಸ್ ನೋ ಸೊಲ್ಯೂಷನ್, ದೆನ್ ವಾಟ್ ಈಸ್ ರೈಟ್? ದೆನ್ ಈ ಜೀವನಕ್ಕೆ ಪರಿಹಾರವೇನು? ಮನುಷ್ಯ ಏಕೆ ಹುಟ್ಟಿದ? ಇವಕ್ಕೆ ಉದ್ಯೋಗ ಮಾಡ್ತಾನೆ, ಸಂಪಾದಿಸ್ತಾನೆ, ಕುಟುಂಬ ಮಾಡ್ಕೊಳ್ತಾನೆ, ನಂತರ ಏನು? ಕೆಲವು ದಿವಸ ಇರುತ್ತಾನೆ, ಅಳುತ್ತಾನೆ, ಸತ್ತು ಹೋಗ್ತಾನೆ. ಇಷ್ಟೇನಾ? ಈ ಸುಮ್ಮನೆ ಸತ್ತು ಹೋಗೋದಕ್ಕೆ ಇಷ್ಟೆಲ್ಲ ಮಾಡಬೇಕಾ? ಇದೆಲ್ಲ ಏಕೆ? ಈ ಪ್ರಪಂಚ ಸೃಷ್ಟಿ ಇದೆಲ್ಲ ಏಕೆ? ಈ ಪ್ರಶ್ನೆ ಮಾಡಿದರೆ ಯಾರೂ ಉತ್ತರ ಹೇಳಲ್ಲ. ನೋಡು, ನೀವು ಹೆಚ್ಚು ಯೋಚನೆ ಮಾಡ್ತಾ ಇದ್ದೀನಿ, ಹುಚ್ಚಾಗಿಬಿಡ್ತೀವಿ. ಇದೊಂದೇ ಅವ್ರು ಹೇಳೋರು, ನೀವು ಹೆಚ್ಚು ಯೋಚನೆ ಮಾಡ್ತಾ ಇದ್ದೀವಿ, ಮಾಡಬೇಡ. ಮುಂದೆ ನನಗೆ ಪ್ರಶ್ನೆ ಬರ್ತಾ ಇದೆ, ಏನು ಮಾಡಬೇಕು? ನನಗೆ ಸ್ಕೂಲ್ನಿಂದಲೇ ಈ ಪ್ರಶ್ನೆ. ಅವರೇನವರು ಹೀಗೆ ಹುಚ್ಚು ಅಂತ ಹೇಳ್ತಾರೆ, ಏನು ಮಾಡಬೇಕು? ಆವಾಗ ಒಬ್ಬ ಗುರುಗಳ ಹತ್ತಿರ ವೇದಾಂತ ಕೇಳಿದೆ, ಎಲ್ಲೋ ಪ್ರವಚನ. ಹಬ್ಬ, ನನಗೆ ಅರ್ಥವಾಯಿತು, ಇದು ಸರಿಯಾಗಿದೆ, ಇದು ಏನು ನನಗೆ ಬೇಕಾಗಿದ್ದು ಇಲ್ಲಿ ಹೇಳ್ತಾ ಇದ್ದಾರೆ. 3 ಪ್ರವಚನಗಳು ಹೇಳಿದ್ದಾರೆ. ದೃಗ್ದೃಶ್ಯ ವಿವೇಕ, ಆತ್ಮ ಎಲ್ಲ ಅರಿವು, ಅರಿವಿನಲ್ಲಿ ಈ ನಾನು ಇಲ್ಲ, ಇಂದ್ರಿಯ ಮನಸ್ಸುಗಳು ಪ್ರಪಂಚ ಯಾವುದಿಲ್ಲ, ಅರಿವು ಮಾತ್ರ. ಅರಿವು ಸ್ವತಃ ಸಿದ್ಧ, ಅದಕ್ಕೆ ಪ್ರಶ್ನೆ ಇಲ್ಲ, ಉತ್ತರವಿಲ್ಲ, ಎಲ್ಲವೂ. ಆ 3 ಪ್ರವಚನಗಳು ಕೇಳಿದೆ. 3 ಪ್ರವಚನ ನಂತರ ನನಗೆ 6 ತಿಂಗಳವರೆಗೂ ನನಗೆ ಯಾವ ಪ್ರಶ್ನೆ ಇಲ್ಲ, ಏನೂ ಇಲ್ಲ, ನನಗೆ ಪ್ರಪಂಚವೇ ಇಲ್ಲ, ಏನೂ ಹುಚ್ಚಾಗಿ ಬದುಕಿದೆ. ನಂತರ ಅದೆಲ್ಲ ಜಾರಿ ಹೋಯಿತು. ಏಕೆಂದರೆ ಮತ್ತೆ ಕಂಟಿನ್ಯೂವೇಷನ್ ಇಲ್ಲ, ಮತ್ತೆ ಶ್ರವಣ ಇಲ್ಲ, ಹೆಚ್ಚು ಶ್ರವಣ ಮನನ. ಅದ ನಂತರ ಜಾರಿ ಮತ್ತೆ ಪ್ರಶ್ನೆ ಬಂತು, ಮತ್ತೆ ಅದೆಲ್ಲ
ಈಗ ಮತ್ತೆ ಆವಾಗ ಮತ್ತೆ ಹುಡುಕ್ತಾ ಇದ್ದೀನಿ, ಯಾರಾದರೂ ಗುರುಗಳಿರ್ತಾರೋ ನನ್ನ ವೇದಾಂತ ನನ್ನ ಕಾಲೇಜಿಗಿಂತ ಈ ಹುಡುಕೋದೇ ಹೆಚ್ಚಿತ್ತು, ಇದೇ ಹುಡುಕ್ತಾ ಇರೋದು. ಅದು ನೋಡಿ. ಸೊ ನೋಡಿ, ಈ ವಿವಿಧ ದಾರ್ಶನಿಕರು ಏನೇನು ಪಡ್ಕೊಂಡರು. ಅಲ್ಟಿಮೇಟ್ಲಿ ಇದನ್ನು ವೇದಾಂತಿಗಳ ಪದ್ಧತಿಯನ್ನು, ವೇದಾಂತಿಗಳು ನಮಗೆ ಇರುವ ಜೀವನವನ್ನೇ ಪರೀಕ್ಷೆ ಮಾಡ್ತಾರೆ. ಜೀವನ ಅಂದರೆ ನಾವು, ನಮ್ಮ ಜೀವನದಲ್ಲಿ ಮೂಲ ಯಾವುದು, ನಮ್ಮ ಜೀವನ ಒಟ್ಟು ಪರೀಕ್ಷೆ ಮಾಡಬೇಕು. ಒಟ್ಟು ಅಂದರೆ ಏನು? ಒಟ್ಟು ಬ್ರಹ್ಮಾಂಡ, ಒಟ್ಟು ಅನುಭವಗಳನ್ನು ಹೇಗೆ ಪರೀಕ್ಷೆ ಮಾಡೋಕ್ಕಾಗ್ತದೆ? ಒಟ್ಟು ಬ್ರಹ್ಮಾಂಡವನ್ನು, ಇಡೀ ಬ್ರಹ್ಮಾಂಡವನ್ನು ಅಂದರೆ ಕರ್ಮಗಳು, ಸಾಧನಗಳು, ವ್ಯಕ್ತಿಗಳು, ಅದರ ಫಲಗಳು, ಆಲ್ ಫಲಗಳೆಲ್ಲ, ಸಾಧನಗಳೆಲ್ಲ, ಕರ್ಮಗಳೆಲ್ಲ, ಕರ್ತೃಗಳೆಲ್ಲ, ಇವರಿಗೆಲ್ಲರನ್ನು ಆಲ್ ಕೈಂಡ್ ಆಫ್ ಕರ್ತೃಗಳು, ಆಲ್ ಕೈಂಡ್ ಆಫ್ ಸಾಧನಗಳು, ಆಲ್ ಕೈಂಡ್ ಆಫ್ ಫಲಗಳು, ಒಟ್ಟು ಬ್ರಹ್ಮಾಂಡ ಮಾಡಬೇಕು. ಅದು ಹೇಗೆ ಆಗುತ್ತದೆ ಅಂದರೆ ಅವಸ್ಥಾತ್ರಯ ವಿವೇಕ. ಇಲ್ಲಿ ನೋಡಿ, ಸ್ವಾಮೀಜಿ ಪರಮಾರ್ಥ ಚಿಂತಾಮಣಿ ಕನ್ನಡದಲ್ಲಿದೆ. ಇದು ಇಂಟರ್ನ್ಯಾಷನಲ್ ಲೆವೆಲ್ ಪುಸ್ತಕ. ಅನ್ಫಾರ್ಚುನೇಟ್ಲಿ ಅದು ಇಂಗ್ಲೀಷು ಅನುವಾದ ಮಾಡಿ ನಾನು ಹೇಳಿದರೆ ನಮ್ಮ ಕಾರ್ಯಾಲಯದನ್ನೇ ಬೈದಂತೆ ಆಗುತ್ತದೆ. ಅದನ್ನು ನಾನು ಹೇಳುವುದಿಲ್ಲ, ಅದು ಬಿಡ್ತೀನಿ. ಅಂದರೆ ಇದು ಒಳ್ಳೆಯ ಇಂಗ್ಲೀಷ್ಗೆ ಬರಬೇಕು. ಅದ್ಭುತವಾದ ಪುಸ್ತಕ. ಈ ತರಹ ಯೋಚನೆ ಎಲ್ಲಿಯಾದರೂ ಇದೆಯಾ? ಇದು ಇಷ್ಟುವರೆಗೂ ಸ್ವಾಮೀಜಿ ಪ್ರಾರಂಭದಲ್ಲಿ ಹೇಳಿರುವ ಪುಸ್ತಕ. ನೀವು ಓದಿರ್ಬೋದು, ಓದಿದ್ದೀರಿ. ನಾನು ಹೇಳಿದ್ದು ನಿಮಗೆಲ್ಲ ಹೊಳೆಯುತ್ತಾ ಇದೆಯಾ? ಸುಮ್ಮನೆ ಓದಿಬಿಡ್ತಾರೆ, ಯೋಚನೆ ಇಲ್ಲದೆ ಓದಿದ್ದರೆ ಏನರ್ಥಪ್ಪ? ನಮ್ಮ ಪ್ರಬುದ್ಧಾನಂದ ಸ್ವಾಮೀಜಿ ಹೇಳುತ್ತಿದ್ದರು, ಸ್ವಾಮೀಜಿ ವೇದಾಂತ ಇದೆಲ್ಲ ಕೇಳಬೇಕೆಂದಿದೆ, ನಿಮಗೆ ವಿದ್ಯಾರ್ಥಿಗಳು ಈ ಕಾಲದಲ್ಲಿ ಯಾರಪ್ಪ ಜನರೆಲ್ಲ ಕಲ್ಲುಗಳಾಗಿದ್ದಾರೆ, ನೋ ಬಡಿ ಥಿಂಕಿಂಗೇ ಇಲ್ಲ, ವೇದಾಂತ ಹೇಳಿ ಎಲ್ಲ ವೇಸ್ಟ್ ಆಗ್ತಾಯಿದೆ. ಅವ್ರು ಹೇಳುತ್ತಿದ್ದರು, ಸುಮ್ಮನೆ ಹೇಳಿದ್ದು ಥಿಂಕಿಂಗೇ ಇಲ್ಲ, ಯಾವುದು ಹೇಳಿದ್ರೂ ಅರ್ಥವೇ ಆಗ್ತಾಯಿಲ್ಲ. ಮನಸ್ಸು ಎಲ್ಲೋ ಇದ್ದು ಬಿಟ್ಟಿದೆ ಲೌಕಿಕರಲ್ಲಿ, ಅಥವಾ ಮಂಕಾಗಿ ಬಿಟ್ಟಿದೆ, ಸುಮ್ಮನೆ ಡಲ್ ಆ್ಯಂಡ್ ಮಂಕಾಗಿ ಅಷ್ಟೇ. ಸೋಮಾರಿ, ಮನಸ್ಸಿಗೆ ಥಿಂಕಿಂಗೇ ಇಲ್ಲ. ಲೈಫ್ ಏನು ಮರಿ ಅವರೆಲ್ಲರೂ ಅಷ್ಟೇ. ಅವರು ಚಿಕ್ಕ ವಯಸ್ಸೇ ಪ್ರಬುದ್ಧಾನಂದ, ಚಿಕ್ಕ ವಯಸ್ಸು ಅವರು 10th ಕ್ಲಾಸಿಗೆ ಓದಿಕೊಂಡ. 17-18 ಇಯರ್ಸ್ಗೆ ಅವರು ಬಿಟ್ಟು ಹುಡುಕುತ್ತಾ ಹಿಮಾಲಯಕ್ಕೆ ಹೋಗಿ ಋಷಿಕೇಶ್ನಲ್ಲಿದ್ದ ಸಾಧುಗಳ ಮಧ್ಯೆ. ಯಾಕಂದರೆ ಮರಿ ಈ ಪ್ರಶ್ನೆಗಳಾಗ್ತಾ ಇವೆ, ಯಾರು ಉತ್ತರ ಕೊಡಬೇಕು? ಇಲ್ಲಿ ಹೇಳಿದರೆ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ, ಇವರು ಏನೋ ಓದಿಗೋರೆಲ್ಲ ಇವರು MA BSc ಇವುಗಳೇ ಓದ್ತಾ, ಇವರು ಇಲ್ಲಿ ಏನೂ ಇಲ್ಲ. ಆದ್ದರಿಂದ ಹುಡುಕಿ ಅಲ್ಲಿ ಹೋದರು. ಅಲ್ಲಿ ಹುಡುಕ್ತಾ ಯಾರೋ ಕೇಳ್ತಾ ಒಬ್ಬ ಸ್ವಾಮೀಜಿ ಸಿಕ್ಕಿದ್ರು. ಇದು ಚೆನ್ನಾಗಿದೆ ಅಂದರೆ ಹಾಗೆ ಹುಡುಕ್ತಾ ಒಂದು ಗುಡ್ ಥಿಂಗ್ ಅಬೌಟ್ ಇಂಡಿಯಾ ಈಸ್ ಇಂಡಿಯಾದಲ್ಲೇ ಸಿಗ್ತಾರೆ, ಎಲ್ಲೋ ಒಂದು ಕಡೆ ಇದ್ದಾರೆ ವೇದಾಂತಿಗಳು. ವಿದೇಶಿಯರು ಪಾಪ ಹುಡುಕ್ತಾ ಬಂದಿದ್ದಾರೆ ಇಂಡಿಯಾಕ್ಕೆ, ಗೊತ್ತಾ? ಪ್ರಪಂಚವೆಲ್ಲ ಹುಡುಕ್ತಾ ಇಂಡಿಯಾಕ್ಕೆ ಬಂದರು. ಎಷ್ಟೋ ಜನರು ಬಂದರು. ಅಥವಾ ಪುಸ್ತಕ ಮೂಲಕ, ಇಂಟರ್ನೆಟ್ ಮೂಲಕ ಹುಡುಕಿ ಕಾರ್ಯಾಲಯ ವೆಬ್ಸೈಟ್ ತಿಳ್ಕೊಂಡು ಅಲ್ಲಿಗೆ ಬಂದು ನನಗೆ ಟೆಲಿಫೋನ್ ಮಾಡಿ ಕೆಲವರು ಮೆಸೇಜ್ ಮಾಡ್ತಾರೆ, ಇಮೇಲ್ ಮಾಡ್ತಾರೆ. ಅಯ್ಯೋ, ವಿ ಆರ್ ಪೂರ್ ಪೀಪಲ್, ಐ ಕ್ಯಾನ್ ನಾಟ್ ಕಮ್ ಟು ಇಂಡಿಯಾ. ಈಗ ನನ್ನ ಹತ್ರ ಅಷ್ಟು ಹಣ ಇಲ್ಲ, ನಾನು ಏನು ಮಾಡಬೇಕು? ಬಟ್ ನೀವು ಹೇಳಿದ್ದು ಕೇಳಿದರೆ ನನಗೆ ಸರಿ ಅನಿಸುತ್ತಾ ಇದೆ, ನಾನು ಇದೇ ಹುಡುಕ್ತಾ ಇದ್ದೀನಿ. ನಾನು ಇಲ್ಲಿ ಯಾರೂ ಹೇಳುವರೇ ಇಲ್ಲ. ನಾನು ಹೇಳಿದರೆ ನಿಮ್ಮ ಲೋಕಲ್ ಗುರು ಅಂದರೆ ಲೋಕಲ್ ಯಾರೂ ಇಲ್ಲ, ಎಲ್ಲರೂ ಹುಚ್ಚು ಜನರು, ಡ್ಯಾನ್ಸ್ ಮಾಡೋದು, ಕುಡಿಯೋರು ಅಷ್ಟೇ. ಅವ್ರಿಗೆ ಏನು ಬರ್ತದೆ? ವಿದೇಶದಲ್ಲಿ ಯಾರಾದರೂ ಇದ್ದಾರೆ, ಒಂದು ಸಾಧುಗಳು, ಒಂದು ವೇದಾಂತಿಗಳು, ಒಂದು ತತ್ವಚಿಂತಕರು ಎಲ್ಲಾದರೂ ಕಂಡು ಬರ್ತಾರೆ. ಆ ಚರ್ಚೆಗಿರ್ಚು ಹೋದರೆ ಅದು ಒಂದು ಬಿಸ್ನೆಸ್, ಅಲ್ಲಿ ಏನಿಲ್ಲ. ಯಾರಿದ್ದಾರೆ? ತತ್ವಾನ್ವೇಷಕರು. ಅಲ್ಟಿಮೇಟ್ಲಿ ಅವರು ಇಂಡಿಯಾಕ್ಕೆ ಬರಬೇಕು. ಅವರು ಹುಡುಕಿ ಮೆಸೇಜ್ ಮಾಡ್ತಾರೆ, ನಮಗೆ ಬರೋಕ್ಕಾಗಲ್ಲ, ಅದರಿಂದ ನಿಮಗೆ ಗೈಡ್ ಮಾಡಿ, ನಾನು ಏನು ಮಾಡಬೇಕು? ನೀವು ಅಷ್ಟು ದೂರದಲ್ಲಿ, ನೀವು ಲೈಫ್ ಏನೋ ಇಷ್ಟರ ಮಟ್ಟಿಗೆ ನಿಮ್ಮ ಲೆವೆಲ್ ಪರಿಪಕ್ವತಾ ಮಟ್ಟ ಯಾವ ಮಟ್ಟ ಇದೆಯೋ, ನಿಮಗೆ ಕರ್ಮಯೋಗ ಬೇಕಾ, ಸದ್ಗುಣಗಳು ಬೇಕಾ, ಉಪಾಸನ ಬೇಕಾ, ವೇದಾಂತ ಬೇಕಾ, ಯಾವ ಮಟ್ಟಕ್ಕೆ ಹೇಗೆ ಹೇಳೋದು? ವೇದಾಂತ ಬೇಕು ಅಂದರೆ ಭಾರತೀಯರಿಗೆ ಸ್ವಲ್ಪ ಆದರೂ ಇದೆ, ಅವರಿಗೆ ಅದು ಏನೂ ಇಲ್ಲ, ಎಲ್ಲಿ ಕೇಳಲಿಲ್ಲ ಅಲ್ಲವೇ? ಅವರಿಗೆ ಎಲ್ಲಿ ಕೇಳಲಿಲ್ಲ. ಪ್ರಾರಂಭದಿಂದ ವೇದಾಂತ ಏನು, ಜೀವನವೇನು, ಎಲ್ಲವೂ ಲೈಫ್ ಅಂದರೆ ಏನು, ಈಗ ಎಲ್ಲ ಶುರು ಮುಂದೆ ಹೇಳಬೇಕು. ಶುರುವಿನಿಂದ ನೀವು ಒಬ್ಬರಿಗೋಸ್ಕರ ಮತ್ತೆ ಹೇಳುವುದಾ? ಶುರು ಆಗಿರ್ಬೇಕು. ಆದ್ದರಿಂದ ಸುಗಮ ಪ್ರವಚನಗಳಿವೆ. ಸುಗಮ ಕೇಳಿದರೆ ಡೈರೆಕ್ಟ್ಲಿ ಅಧ್ಯಾಸ ಅಂದರೆ ಏನರ್ಥವಾಗಲಿ? ಈಗ ಇದು ಸಮಸ್ಯೆ. ಎಲ್ಲರೂ ಹೇಗೆ ಬರ್ತಾರೆ? ಈ ಬಂದಿರುವವರಿಗೆಲ್ಲ ಒಬ್ಬೊಬ್ಬನಿಗೆ ಹೇಗೆ ಹೇಳೋದು? ಒಬ್ಬೊಬ್ಬರಿಗೆ ಒಂದೊಂದು ಪಾಠ ಅಂದರೆ ನಮ್ಮ ಲೈಫೇ ಸಾಕಾಗಲ್ಲ. ಈಗ ಇದೆ ಭಾರತೀಯರಂದರೆ ಎಲ್ಲೋ ಒಂದು ಕಡೆ ಕೇಳಿರುತ್ತಾರೆ, ಸ್ವಲ್ಪ ಅದರ ಶ್ರವಣ ಇರುತ್ತದೆ, ಮಿಕ್ಕದು ನೇರಾಗಿ ಸ್ವಲ್ಪ ಅರ್ಥವಾಗ್ತದೆ. ಸೊ ಅಲ್ಲಿಂದ ಭಾರತ ದೇಶದಲ್ಲಿ ಇಲ್ಲೇ ಹುಡುಕ್ತಾ ಇದ್ದರೆ ಎಲ್ಲೋ ಸಾಧುಗಳು ಎಲ್ಲೋ ಒಂದು ಸಿಗ್ತದೆ. ವಿದೇಶಿಯರಿಗೆ ಅದಿಲ್ಲ ಅದೃಷ್ಟ. ಅವ್ರ ಪಾಪ ಅನೇಕ ದೇಶಗಳು ಹುಡುಕಿ ಎಷ್ಟೋ ಜನರು ನಾನು ಭೇಟಿ ಮಾಡಿದ್ದೆ ಹೇಳ್ತಾರೆ, ನಾನು 40 ಕಂಟ್ರೀಸ್ ಹುಡುಕಿದೆ ಬಿಫೋರ್ ಐ ಕೇಮ್ ಟು ಇಂಡಿಯಾ ಎಂದು ಹೇಳ್ತಾನೆ ಒಬ್ಬ. ರಮಣಾಶ್ರಮ ಹತ್ತಿರ ಇದ್ದಾನೆ ಈಗಲೂ. ತುಂಬ ನನಗಿಂತ ವಯಸ್ಸಿನವರು 80 ಇರಬಹುದು ಅವನು.
ಅವನು ಹೇಳ್ತಾನೆ, ನಾನು 40 ಕಂಟ್ರೀಸ್ ಹುಡುಕಿ ಇಂಡಿಯಾಕ್ಕೆ ಬಂದಾಗ ಇದುವಾಗಿ ಚೆನ್ನಾಗಿದೆ, ಇಲ್ಲಿ ನನಗೇನೋ ಅನಿಸುತ್ತಾ ಇದೆ ಅಂದು ಇಲ್ಲಿ ಹುಡುಕಿ ಹಿಮಾಲಯಗಳು ಸಾಧುಗಳು ಹುಡುಕಿದ್ದರೆ ಅವ್ರ ಮಾತುಗಳಿಗೆ ಹೇಳಿದ್ದರೆ ಅವರು ಏನೋ ಯಾರು ಹೇಳದೆ ಒಂದು ಹೊಸ ವಿಷಯ ಹೇಳ್ತಾರೆ, ಅಂತರ್ಮುಖತ ಹೇಳ್ತಾರೆ. ಅಲ್ಲಿ ಯಾರೂ ಹೇಳಲಿಲ್ಲ, ನಮಗೆ ಅಂತರ್ಮುಖತ ಹೇಳೋರೇ ಇಲ್ಲ. ಎಲ್ಲವೂ ಹೊರಗೆ ಸಾಧಿಸುವುದೇ ಹೊರತು ಇನ್ವರ್ಡ್ ಲುಕ್ ಯಾರೂ ಹೇಳಲೇ ಇಲ್ಲ ನಮಗೆ. ಇದು ಚೆನ್ನಾಗಿದೆ, ಈಗ ಅಲ್ಲಿ ಹುಡುಕುತ್ತಾ ಏನೋ ಇಲ್ಲ. ಹೀಗೆ ಅವರು ಪಾಪ ಎಷ್ಟು ಕಷ್ಟಪಟ್ಟು ಎಷ್ಟು ತಿರುಗಿ ಪ್ರಪಂಚವೆಲ್ಲ ತಿರುಗಿ ಇಂಡಿಯಾಕ್ಕೆ ಬರಬೇಕಾಯ್ತು. ನಾವು ಇಂಡಿಯಾದಲ್ಲೇ ಹುಟ್ಟಿರುವವರಿಗೆ ಲೆಕ್ಕನೇ ಇಲ್ಲ. ಈ ವೇದಾಂತ ಗುರುಗಳು ಅದು ಅನ್ನೋದು ಲೆಕ್ಕ ಇದು ಹಗುರವಾಗಿ ಅನಿಸುತ್ತಾ ಇದೆ. ಅವ್ರು ಪಾಪ ನೋಡಿದ್ದೆ, ನಾನು ಎಷ್ಟೋ ಜನ ವಿದೇಶಿಯರನ್ನು ಭೇಟಿ ಮಾಡಿದೆ. ಒಬ್ಬನು ಎಲ್ಲಿಲ್ಲ, ಭಾಷಾ ಬರಲ್ಲ, ಹೇಳಿದ್ದೀನಲ್ಲ, ಅವರು ಸ್ಪ್ಯಾನಿಷ್ ಫೆಲ್ಲೋ, ಅವನಿಗೆ ಇಂಗ್ಲೀಷು ಬರಲ್ಲ, ಯಾವ ಭಾಷಾ ಬರಲ್ಲ. ಪರವಾಗಿಲ್ಲ, ಇಲ್ಲಿ ಬಂದಾಗ ಅವ್ರ ಜೊತೆಗೆ ಮಾತಾಡ್ತಾ ಹಿಂದಿ ಕಲ್ತ್ಕೊಳ್ತೀನಿ, ಏನೋ ಶಾಸ್ತ್ರ ಕಲ್ತ್ಕೊಳ್ತೀನಿ. ಅವ್ರ ಗುರುಗಳು ಯಾರೋ ಶಂಕರ ಸಂಪ್ರದಾಯ ಅಂತೆ, ನಮ್ಮ ಗುರುಗಳು ಶಂಕರ ಎಂದು ಅದೊಂದೇ ಹೇಳ್ಕೊಂಡು ಬರ್ತಾನೆ. ಅವ್ರು ಕಷ್ಟಪಟ್ಟು ಮಾತಾಡ್ತಾ ಇದ್ದಾನೆ ಇಂಗ್ಲೀಷ್ನಲ್ಲಿ. ನಾನು ಕೇಳಿದೆ, ನಿಮಗೆ ಇಂಗ್ಲೀಷೇ ಸರಿಯಾಗಿ ಬರಲ್ಲ, ಆದರೆ ನಿಮಗೆ ಯಾರು ಹೇಳ್ಕೊಟ್ರು ಇಂಗ್ಲೀಷು? ಹೀಸೇಸ್ ನಾನು ಇಲ್ಲಿಗೆ ಬಂದೆ, ನಾನು ಹಿಂದಿ ಕಲ್ತ್ಕೊಳ್ತೀನಿ ಅಂದ್ಕೊಂಡೆ, ದಿಲ್ಲಿಯಲ್ಲಿ ಇಳಿದೆ, ಬಂದರೆ ಇಲ್ಲಿ ಋಷಿಕೇಶು ಹರಿದ್ವಾರ ಬಂದರೆ ನಮಗೆ ಇಂಡಿಯನ್ಸೇ ನನಗೆ ಇಂಗ್ಲೀಷ್ ಹೇಳ್ಕೊಟ್ರು ಅಂತ. ಯಾಕಂದರೆ ಭಾರತೀಯರೆಲ್ಲ ಇಂಗ್ಲೀಷೇ ಮಾತಾಡ್ತಾರೆ. ನನ್ನನ್ನು ವಿದೇಶಿ ಮುಖ ನೋಡಿದ್ದರೆ, ಈ ಬಿಳಿ ನೋಡಿದರೆ ಸಾಕು, ನನಗೆ ಇಂಗ್ಲೀಷೇ ಮಾತಾಡಿಸ್ತಾರೆ. మరి ಅವ್ರ ಜೊತೆಗೆ ಅವರೇ ಮಾತಾಡಿಸಿ ನನಗೆ ಇಂಗ್ಲೀಷ್ ಹೇಳ್ಕೊಟ್ರು. ಅವ್ರಿಗೆ ಇಂಗ್ಲೀಷು ಸರಿಯಾಗಿ ಬರಲ್ಲ. ಆವಾಗ ಹೇಳಿದರೆ ಸ್ವಲ್ಪ ಹೇಳ್ತಾನೆ, ನಮಗೆ ಶಂಕರಾಚಾರ್ಯ ಗುರು ಅದೆಲ್ಲ ಹೇಳಿದರು, ಅದಕ್ಕೋಸ್ಕರ ನಾನು ಕಲಿಯೋದಕ್ಕೆ ಬಂದೆ. ಅಷ್ಟು ದೂರ ಎಷ್ಟು ಅಂದರೆ ಅದಕ್ಕಿಂತ ಆಲ್ರೆಡಿ 4-6 ದೇಶಗಳು ಹುಡುಕಿ ಬಂದ. ವಿದೇಶಿಯರನ್ನು ನೋಡಿದರೆ ಪಾಪ ಹುಚ್ಚಾಗಿ ಎಲ್ಲೆಲ್ಲಿ ತಿರುಗಿ, ಹಣ ಇರುವವರು ತಿರುಗಿ ಭಾಷಾ ಬರುವವರು, ಹಣ ಇರುವವರು ತಿರುಗಿ ಕಷ್ಟಪಟ್ಟು ಅನೇಕ ಕಂಟ್ರಿಗಳು ದೇಶಗಳು ತಿರುಗಿ ಭಾರತ ದೇಶಕ್ಕೆ ಬಂದು, ಅಯ್ಯೋ ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಸಿಗ್ತದೆ, ಇಲ್ಲಿ ಮಹನೀಯರಿದ್ದಾರೆ ಅಂತ. ಕೆಲವರಿಗೆ ಅದು ಹಣ ಇಲ್ಲ, ಭಾಷಾ ಬರಲ್ಲ. ಕೆಲವರಿಗೆ ಭಾಷಾ ಬರುತ್ತದೆ, ಹಣ. ಅವರು ಹೇಳ್ತಾರೆ, ನನಗೆ ಅಷ್ಟು ಹಣ ಇಲ್ಲ ಇಷ್ಟುವರೆಗೆ ಇಂಡಿಯಾವರೆಗೆ ಬರುವುದಕ್ಕೆ, ಇಲ್ಲಿಂದಲೇ ನಿಮಗೆ ಏನಾದರೂ ಮಾರ್ಗದರ್ಶನ ಮಾಡ್ತೀರಾ? ಮೆಸೇಜಸ್ ಮಾಡ್ತಾರೆ. ಅವ್ರಿಗೆ ಅನಿಸುತ್ತದೆ, ಅಬ್ಬಾ ಅವರಿಗಿಂತ ನಾನೇ ಒಳ್ಳೆಯವನು, ಇಷ್ಟು ಕಷ್ಟಪಟ್ಟರೂ ನಮಗೆ ಹಣ ಇಲ್ಲದಿದ್ದರೂ ಎಲ್ಲ ಹಾಗೆ ನಡ್ಕೊಂಡು ಹೋಗಿ ಋಷಿಕೇಶ ತಿರುಗಿ ಯಾರೋ ಸಾಧುಗಳನ್ನು ಹಿಡ್ಕೊಂಡು ವೇದಾಂತ ಕಲ್ತ್ಕೊಂಡಿದ್ವಿ. ಅವರ ಹಾಗೆ ಇದ್ದರೆ ನಮ್ಮ ಗತಿ ಏನಾಗುತ್ತಿತ್ತೋ. ಭಾರತ ದೇಶದಲ್ಲಿ ಹುಟ್ಟಿದ್ದೇ ಮಹಾಪುಣ್ಯವಾಯಿತು. ಇಲ್ಲಿ ಯಾರೋ ಒಬ್ಬರು ಎಲ್ಲೋ ಒಂದು ಕಡೆ ಸಿಗ್ತಾರೆ. ಈ ಅಂತರ್ಮುಖತ, ಈ ದೃಷ್ಟಿಯನ್ನು, ಈ ಮೇಲೆ ಮಟ್ಟದ ದೃಷ್ಟಿಯನ್ನು ಹೇಳುವವರು ಎಲ್ಲ ಒಂದು ಕಡೆ ಸಿಗ್ತಾರೆ. ಪುಸ್ತಕಗಳಾದರೂ ಸಿಗ್ತವೆ, ಅವರಿಗೆ ಪುಸ್ತಕಗಳೂ ಇಲ್ಲ. ಇಲ್ಲಿ ಎಲ್ಲ ಕಡೆ ಪುಸ್ತಕಗಳಿವೆ ನೋಡಿ. ಅಂದರೆ ಆ ಪರಿಪಕ್ವ ಮಟ್ಟಕ್ಕಾಗಿ ನಿಮ್ಮ ಅನ್ವೇಷಣೆ ಶುರುವಾಗ್ತದೆ. ಆದ್ದರಿಂದ ವೇದಾಂತಿಗಳು ಹುಡುಕುವುದು ಎಲ್ಲಿ ಅಂದರೆ ಪೂರ್ತಿ ಬ್ರಹ್ಮಾಂಡ, ಸರ್ವ ಸಾಧನಗಳು, ಸರ್ವ ಸಾಧ್ಯಗಳು ಅಂದರೆ ಫಲಗಳು, ಸರ್ವವಿಧ ಸಾಧಕಗಳು ಅಂದರೆ ಸರ್ವವಿಧ ಸಾಧಕ ಅಂದರೆ ಎಲ್ಲ ಮಟ್ಟದ ಜೀವರು, ಉತ್ಕೃಷ್ಟ ಮಟ್ಟದ ಜೀವರು, ಅತ್ಯಂತ ಕೆಳಗಿನ ಮಟ್ಟದ ಜೀವರು, ಸರ್ವ ಜೀವರು ಸಾಧಕರಾಗಿಬಿಟ್ಟರು. ಎಲ್ಲ ಬಗೆಯಾದ ಸಾಧನಗಳು, ಲೌಕಿಕ ಕರ್ಮಗಳು, ಶಾಸ್ತ್ರೀಯ ಕರ್ಮಗಳು, ಉಪಾಸನಗಳು, ತತ್ವವಿಚಾರಗಳು, ಆಲ್ ಮೆಡಿಟೇಷನ್ಗಳು ಎಲ್ಲ ಸಾಧನಗಳು. ಈಗ ಇದರಿಂದ ಪಡ್ಕೊಂಡುವ ಫಲಗಳು, ಇಹಲೋಕ, ಪರಲೋಕ, ಬ್ರಹ್ಮಲೋಕ, ಇನ್ನು ಯೋಗಿಕ ಅನುಭವಗಳು, ಆಲ್ ಮಿಸ್ಟಿಕ್ ಅನುಭವಗಳು, ಇದೆಲ್ಲ ಫಲಗಳು. ಇವು ಎಲ್ಲವನ್ನೂ ಒಟ್ಟುಗೂಡಿಸಿ ಅನ್ವೇಷಣೆ ಮಾಡಿದ್ದರೆ ಪರಮತತ್ವ ಏನೋ ಗೊತ್ತಾಗ್ತದೆ. ಅದು ವೇದಾಂತಿಗಳೇ ಮಾಡಬಲ್ಲರು. ಸರ್ವ ಜೀವರನ್ನು, ಸರ್ವ ಸಾಧನಗಳನ್ನು, ಸರ್ವ ಫಲಗಳನ್ನು ಸೇರಿಸಬೇಕಂದರೆ ಅವಸ್ಥಾತ್ರಯ ದೃಷ್ಟಿ ಒಂದೇ ದಾರಿ. ಅವಸ್ಥಾ ಅಂದರೆ ಇಡೀ ಬ್ರಹ್ಮಾಂಡ ಬಂದುಬಿಡ್ತದೆ, ಎಲ್ಲರ ಅನುಭವಗಳು ಅಡಕವಾಗುತ್ತವೆ, ಎಲ್ಲ ಸಾಧನಗಳು ಸೇರಿಕೊಂಡು ಬಿಡ್ತವೆ. ಅದಕ್ಕೋಸ್ಕರನೇ ವೇದಾಂತ ಒಂದೇ. ಮೊದಲು ಅವಸ್ಥಾತ್ರಯ ವಿವೇಕವೇ ಏಕ ಮಾಡಬೇಕು. ಸ್ವಾಮೀಜಿ ಚಿಂತನ ನೋಡು, ಇದು ನೋಡ್ತಾ ಇದ್ದರೆ ಅಯ್ಯೋ ಇದು ಸಾಮಾನ್ಯ ಮನುಷ್ಯ ಅಲ್ಲ, ಇದು ಮಾತಾಡಿದ್ದು ಮನುಷ್ಯ ಅಲ್ಲ, ಯಾರೋ ಸಾಕ್ಷಾತ್ ಸೃಷ್ಟಿಕರ್ತನೇ ಮಾತಾಡ್ತಾ ಇದ್ದಾನೆ ಅನಿಸುತ್ತದೆ. ಅದು ನೋಡು, ನಾವು ಇಷ್ಟೊತ್ತು ನೋಡಿದ್ದೀನಿ ಇದೆಲ್ಲ ಹೇಗೆ ಅವಸ್ಥಾತ್ರಯಕ್ಕೆ ಬಂದುಬಿಟ್ಟ ನೋಡಿ. ತತ್ವಾನ್ವೇಷಣ, ಆ ಅನ್ವೇಷಣ ಹೇಳುತ್ತಿರುವ ಸ್ವಾಮೀಜಿ ಪರಮಾರ್ಥ ಚಿಂತಾಮಣಿ ಅಂತ ಅದ್ಭುತ ಪುಸ್ತಕ, ಕಂಪ್ಲೀಟು ಪ್ರಸ್ಥಾನತ್ರಯ ಸಾರವನ್ನು ಮಥನ ಮಾಡಿ ಅದರ ಸಾರ ಸಿಂಪಲ್ ಭಾಷೆಯಲ್ಲಿ ಹಾಕಿಬಿಟ್ಟ. ಅದ್ಭುತವಾದ ಗ್ರಂಥ. ಅನ್ಫಾರ್ಚುನೇಟ್ಲಿ ಅದು ಕನ್ನಡದಲ್ಲೇ ಇದ್ದು ಬಿಟ್ಟಿದೆ. ಅದು ನಮ್ಮ ಭಾಷೆಯಲ್ಲಿದ್ದರೂ ಓದಿ ಅರ್ಥ ಮಾಡಿಕೊಳ್ಳುವಷ್ಟು ಅದು ತಿಳುವಳಿಕೆ ಬೇಕು. ಸುಮ್ಮನೆ ಓದಿಬಿಡ್ತಾರೆ ಕತೆ, ಹಾಗೆ ಎಲ್ಲ ಓದಿದೆ, ಹೀಗೆ ಕೂತಿದ್ದೆ, ನನಗೇನಾಗಲಿಲ್ಲ ಅಂತ ಸುಮ್ಮನೆ ಓದಿದ್ದರೆ ಅದರಲ್ಲಿರುವ ಜೀವನಕ್ಕೆ ಸಂಬಂಧಪಟ್ಟಿದ್ದು ದೇ ಆರ್ ಅನೇಬಲ್ ಟು ಕನೆಕ್ಟ್ ಇಟ್ ಟು ಲೈಫ್. ಆದ್ದರಿಂದ ಎಲ್ಲ ಸಾಧನಗಳು ಅಂದ್ರೇನು, ಇಂದ್ರಿಯಗಳು, ಮನಸ್ಸುಗಳೆಲ್ಲ ಸೇರಿಸಿಬಿಡಬೇಕು.
ಸರ್ವ ಅನುಭವಗಳು ಸೇರಿಸಬೇಕು. ಎಲ್ಲ ಮಟ್ಟದ ಜೀವರು, ಅನೇಕ ಸಾಧಕರು, ಸೈಂಟಿಸ್ಟ್ಗಳು, ಸೈಕಾಲಜಿಸ್ಟ್ಗಳು, ಯೋಗಿಗಳು, ಸಾಧಕರು, ದಾರ್ಶನಿಕರು, ಸಾಮಾನ್ಯ ಜನರು, ಇವರೆಲ್ಲರೂ ಬಗೆ ಬಗೆ ಜೀವರು. ಎಲ್ಲ ಜೀವರು ಸೇರಿಸಿಬಿಡಬೇಕಂದ್ರೆ ಅವಸ್ಥಾ ದೃಷ್ಟಿ. ಅದರಲ್ಲಿ ಎಲ್ಲ ಜೀವರು ಬಂದುಬಿಟ್ಟರು, ಎಲ್ಲ ಸಾಧನೆಗಳು ಬಂದುಬಿಟ್ಟಿವೆ, ಎಲ್ಲ ಲೋಕಗಳು, ಅನುಭವಗಳು ಎಲ್ಲ ಬಂದುಬಿಟ್ಟಿವೆ. ದೆನ್ ಯು ಟೇಕ್ ಅವಸ್ಥಾತ್ರಯ. ಆಲ್ ಅವಸ್ಥಾತ್ರಯ ಇಟ್ಕೊಂಡರೆ ಅದು ಅನುಭವ ದೃಷ್ಟಿಯೇ ಬರಬೇಕು. ಅವರು ಪ್ರಮಾಣ ದೃಷ್ಟಿಯಿಂದ ಅವಸ್ಥೆಗಳನ್ನು ನೋಡಲ್ಲ, ಅನುಭವ ದೃಷ್ಟಿಯ ನೋಡ್ತಾರೆ. ಇಷ್ಟು ಸ್ವಾಮೀಜಿ ಇಂಟ್ರೊಡಕ್ಷನ್ ಮಾಡಿ ಈಗ ಅವಸ್ಥೆಗಳ ಹೆಗ್ಗುರುತುಗಳು ಹೇಳಿದ್ದಾರೆ. ಅವಸ್ಥೆಗಳನ್ನು ಉಪನಿಷತ್ತು ಹೇಳುವಾಗ, ವೇದಾಂತ ಹೇಳುವಾಗ ಯಾವ ಲಕ್ಷಣಗಳನ್ನಿಟ್ಟುಕೊಂಡು ಯಾವ ತರಹ ನೋಡ್ತದೆ. ಪ್ರಪಂಚವೆಲ್ಲ ಅವಸ್ಥೆಯಲ್ಲೇ ಇದೆ ಅಲ್ಲವೇ? ವ್ಯವಸ್ಥೆಗಳೆಲ್ಲ ಮೂರನಲ್ಲೇ ಅಡಕವಾಗಿವೆ. ಪ್ರಪಂಚ ಅವಸ್ಥದಲ್ಲಿದೆ, ಅವಸ್ಥೆ ಪ್ರಪಂಚದಲ್ಲಿಲ್ಲ, ಎರಡಾಯಿತು. ಮೂರನೇದೇನು, ಅವಸ್ಥೆಗೆ ಸಂಬಂಧವಿಲ್ಲ. ನಾಲ್ಕನೇದೇನೆಂದರೆ ಅವಸ್ಥೆಗಳನ್ನು ಅನುಭವ ದೃಷ್ಟಿಯ ನೋಡಬೇಕು. ಐದನೇದೇನೆಂದರೆ ವ್ಯಾಪಕ ಯುಕ್ತಿ, ಸಾಕ್ಷಿ ಅನುಭವ ದೃಷ್ಟಿಯ ವ್ಯಾಪಕ ಯುಕ್ತಿಯಿಂದ ಬಳಸಬೇಕು. ಈ 5 ಹೆಗ್ಗುರುತುಗಳನ್ನು, ಮುಖ್ಯ ಲಕ್ಷಣಗಳನ್ನು ಹೇಳಿದ್ದಾರೆ. ಅದಾದ ನಂತರ ಕೆಲವು ಆಕ್ಷೇಪಗಳು, 6 ಆಕ್ಷೇಪಗಳು, ಅದಕ್ಕೆ ಉತ್ತರಗಳು. ಅದಾದ ನಂತರ 5 ಮೆಟ್ಟಿಲುಗಳು ನಿನ್ನೆವರೆಗೂ ಹೇಳಿದ್ದೇವೆ. ಈಗ ಈ ತರಹ ಅವಸ್ಥಾತ್ರಯ ವಿಚಾರ ಮಾಡಿದ್ದರೆ ಆಗುವ ತೀರ್ಮಾನಗಳು ಎಂದು ಇವತ್ತು ಹೇಳ್ತೀವಿ. ಇದೆಲ್ಲ ಸಂಕ್ಷೇಪವಾಗಿ ಅವಸ್ಥಾತ್ರಯ. ಇದಾದ ನಂತರ ಈಗ ಸತ್ಸ್ವರೂಪ ಏನು, ಅವಸ್ಥಾತ್ರಯ ವಿವೇಕ ಮಾಡಿ ಸತ್ತು ಹೇಗೆ ಸಿದ್ಧಪಡಿಸಬೇಕು. ಅನುಭವದಲ್ಲೇ ಸನ್ಮಾತ್ರ, ಚಿನ್ಮಾತ್ರ, ಆನಂದ ಮಾತ್ರ ತೋರಿಸಬೇಕು. ಸತ್ತುಕ್ಕೆ ಒಂದು ದೊಡ್ಡ ಭಾಗ, ಮತ್ತು ಚಿತ್ತಕ್ಕೆ ಒಂದು ಭಾಗ, ಆನಂದಕ್ಕೆ ಇನ್ನೊಂದು ಭಾಗ, ಕೊನೆಗೆ ಉಪಸಂಹಾರ. ಇಷ್ಟು ಪರಮಾರ್ಥ ಚಿಂತಾಮಣಿ ಸಾರ. ನೋಡಿ ಎಷ್ಟು ಅದ್ಭುತವಾದ ಗ್ರಂಥ ಇದೆ. ಸ್ವಾಮೀಜಿ ಕನ್ನಡದಲ್ಲಿ ಬರೆದಿದ್ದು ಇವರಿಗೆ ಹೇಳಿದರೆ ಅರ್ಥವಾಗ್ತಾ ಇಲ್ಲ. ಸ್ವಾಮೀಜಿ ಬರೆದಿದ್ದು ಕನ್ನಡ ಭಾಷೆಯಲ್ಲಿ, ಆದರೆ ಚಿಂತನ ಗ್ಲೋಬಲ್ ಲೆವೆಲ್ ಚಿಂತನ ಇದೆ. ಪ್ರಪಂಚ ಮಟ್ಟನೇ ಅಲ್ಲ, ಈವನ್ ಪರಲೋಕ ಮಟ್ಟನೂ ಹೇಳಬಹುದು. ದೇವತರು, ಅಲ್ಲಿರುವ ಋಷಿಗಳು ಬಂದು ಕೇಳಬೇಕು, ದೇವತರು ಬಂದು ಕೇಳಬೇಕು, ಆ ಮಟ್ಟದ ಚಿಂತನ ಇದೆ. ದೇವಲೋಕದಲ್ಲಿಯೂ ಸಿಗಲ್ಲ ಈ ತರಹ ಚಿಂತನ. ದೇಶ ಕಾಲಗಳನ್ನು ದಾಟಿಸಿ ಸ್ವತಃಸಿದ್ಧ ಸ್ವರೂಪಾನುಭವವನ್ನೇ ಹೇಳುವಂಥ ಚಿಂತನ ನಿಮಗೆ ಸ್ವರ್ಗ ಲೋಕದಲ್ಲಿಯೂ ಸಿಗಲ್ಲ, ಬ್ರಹ್ಮ ಲೋಕದಲ್ಲಿಯೂ ಅಲ್ಲಿ ಸಿಗಬಹುದು. ಎಲ್ಲ ಕಡೆ ಇಲ್ಲ, ಕೆಲವು ಕಡೆ ಸಿಗಬಹುದು, ಕೆಲವು ಕಡೆ ಅದು ಇಲ್ಲ. ಅಂದರೆ ಆ ವಿಚಾರ ಎಷ್ಟು ಆಳವಾದ ಮಟ್ಟದ ವಿಚಾರ ಇದೆ ನೋಡಿ. ಮತ್ತು ಬರೆದಿದ್ದು ಕನ್ನಡ. ನಾವು ಅಂದ್ಕೊಳ್ತೀವಿ ಇಂಟರ್ನ್ಯಾಷನಲ್ ಅಂದರೆ ಇಂಗ್ಲೀಷ್ನಲ್ಲೇ ಇರಬೇಕು, ಅಮೆರಿಕಾದಲ್ಲೇ ಪ್ರಿಂಟ್ ಆಗಬೇಕು, ಅಮೆರಿಕಾದಿಂದಲೇ ಬಂದು ಹೇಳಬೇಕು. ನಮ್ಮ ಹೊಳೆ ನರಸೀಪುರ ಹಳ್ಳಿಯಲ್ಲಿ ಬರೆದರೆ, ಕನ್ನಡದಲ್ಲಿ ಬರೆದರೆ ಏನಿರುತ್ತದೆ ಅಂದ್ಕೊಳ್ತೀರೇ? ಸ್ವಾಮೀಜಿ ಬರೆದಿದ್ದು ಕನ್ನಡ ಆಗಿದ್ದರೂ ಅದು ಇಂಟರ್ನ್ಯಾಷನಲ್ ಲೆವೆಲ್ ಗ್ರಂಥ ಅದು. ಆದರೆ ಇದರ ಬೆಲೆನೇ ಗೊತ್ತಾಗ್ತಾ ಇಲ್ಲ ಜನರಿಗೆ. ಆಯಿತು. ಸೊ ಅದರಿಂದ ಆಗುವ ತೀರ್ಮಾನಗಳಲ್ಲಿ ಸಚ್ಚಿದಾನಂದ ಅವಾಂಗ್ಮನಸ ಗೋಚರ. ವಾಕ್ಯಕ್ಕೆ ಆಗಲ್ಲ, ಮನಸ್ಸಿಗೆ ಆಗಲ್ಲ. ಅಂದರೇನು? ಅವಸ್ಥೆ ಒಳಗಿನ ಅನುಭವ ದೃಷ್ಟಿಗೆ ಗೊತ್ತೇ ಆಗಲ್ಲ. ಅವಸ್ಥಾನುಭವವಾದರೂ ಅಧ್ಯಾರೋಪ ದೃಷ್ಟಿಯ ಅವಸ್ಥೆಗಳನ್ನಿಟ್ಕೊಂಡು ಮಾಡ್ತೀವಿ. ಕೊನೆಗೆ ಅವಸ್ಥನೂ ಇಲ್ಲ, ಅಸ್ವಸ್ಥ. ಅಂದರೆ ಯಾವ ಅವಸ್ಥೆ ಇಲ್ಲ, ಯಾವ ವಾಕ್ಯೂ ಇಲ್ಲ. ಅಂದರೆ ಥಾಟ್ ಥಿಂಕಿಂಗ್ ಯಾವುದೂ ಇಲ್ಲ. ಆ ಮಟ್ಟದ ಕೊನೆಗೂ ಅವಾಂಗ್ಮನಸ ಗೋಚರ. ಇಷ್ಟು 6-7 ತೀರ್ಮಾನಗಳು. ಓಕೆ, ಆತ್ಮ ಸದ್ರೂಪ ಸಂಕ್ಷೇಪವಾಗಿ ಹೇಳಿಬಿಡ್ತೀನಿ ನೋಡಿ. ಇದರಲ್ಲಿ ವೇದಾಂತಿಗಳಿಗೆ ಮೀಸಲಾಗಿರುವ ನನ್ನದು ಇದೊಂದು ಸ್ವಭಾವ. ಇಷ್ಟುವರೆಗೂ ಪಾಠ ಹೇಳಿದ್ದರೆ ಪುಸ್ತಕ ಮಧ್ಯದಲ್ಲಿ ಇಷ್ಟುವರೆಗೂ ಏನು ಹೇಳಿದ್ದೀವೋ ಅದೆಲ್ಲ ಸಮ್ಮರೈಸ್ ಮಾಡಿಕೊಳ್ಳಬೇಕು. ಮತ್ತು ಮುಂದೆ ಏನು ಬರುತ್ತದೋ ಟೋಟಲ್ ಪಿಕ್ಚರ್ ಕೊಡಬೇಕು. ಹೀಗೆ ಇಲ್ಲದಿದ್ದರೆ ನೀವು ಒಂದೊಂದು ಡೀಟೇಲ್ನಲ್ಲಿ ಮುಳುಗಿ ಹೋಗ್ತೀರಿ, ಟೋಟಲ್ ವಿಷನ್ ಬರುತ್ತಾನೇ ಇಲ್ಲ. ಟೋಟಲ್ ವಿಷನ್ ಹೇಳುವರೇ ಇಲ್ಲ. ನಾವು ಕೇಳುವಾಗ ಅಷ್ಟು ಉಪನಿಷತ್ತೆಲ್ಲ ಹೇಳಿದರೆ ಒಂದು ಮಾಂಡೋಕ್ಯ ಇಟ್ಕೊಂಡ್ರೆ ಒಂದು 6 ತಿಂಗಳು ನಡೆಯುತ್ತದೆ. ಇನ್ನೊಂದು ಉಪನಿಷತ್ತು ಅದೊಂದು 3 ತಿಂಗಳು 6 ತಿಂಗಳು ನಡೆಯುತ್ತದೆ. ಡೀಟೇಲ್ ಮಂತ್ರ ಮೇಲೆ ಭಾಷ್ಯ ಮೇಲೆ ಎಲ್ಲಿಗೋ ಹೋಗ್ತಾ ಇದ್ದೀವಿ. ಕೊನೆಗೂ ಏನು ಹೇಳಿದ್ದಾರೆ ಅಂದರೆ ಏನು ಮತ್ತೆ ಹೇಳೋಕ್ಕೆ ಆಗಲ್ಲ. ಟೋಟಲ್ ವಿಷನ್ನೇ ಬರ್ತಾಯಿ. ಅದು ಆಗಬೇಕು. ಸಮಾಸ ವ್ಯಾಸ ಶಂಕರಾಚಾರ್ಯ ಹೇಳ್ತಾರೆ. ಸಮಾಸ ಅಂದರೆ ಟೋಟಲ್ ವಿಷನ್ ಆಗಬೇಕು, ವ್ಯಾಸ ಅಂದರೆ ಡೀಟೇಲ್ಗೂ ಹೋಗಬೇಕು, ಸೂಕ್ಷ್ಮವಾದ ಡೀಟೇಲ್ಗೂ ಹೋಗಬೇಕು, ಮತ್ತು ಟೋಟಲ್ ವಿಷನು ಬರಬೇಕು. ಈ 2 ಮಟ್ಟದಲ್ಲಿಯೂ 2 ಲೆವೆಲ್ನಿಂದಲೂ ತತ್ವ ವಿಚಾರ ನಡೆಯಬೇಕು. ಆವಾಗಲೇ ಅರ್ಥವಾಗ್ತದೆ. ಶಂಕರಾಚಾರ್ಯರು ಎಲ್ಲ ಹೇಳಿಬಿಟ್ಟರು. ಸಂಪ್ರದಾಯದಲ್ಲಿ ಹೇಳುವ ಗುರುಗಳಿಗೆ ಎಲ್ಲರಿಗೆ ಆ ಎಫಿಷಿಯನ್ಸಿ ಇಲ್ಲ.
ಅದಕ್ಕೋಸ್ಕರ ಶಂಕರರು ಹೇಳಿದ್ದೆಲ್ಲ ಸೇರಿಸಿಕೊಂಡು ಹೇಳ್ತಾ ಇಲ್ಲ. ಅದಕ್ಕೋಸ್ಕರನೇ ಭಾಷ್ಯ ಓದು ಎಂದು ಹೇಳಿದ್ದೀವಿ. ಏಕೆ ಹೇಳುವ ಗುರುಗಳು ಏನಾದರೂ ಒಂದೆರಡು ಅಪ್ಪಿತಪ್ಪಿ ತಪ್ಪು ಹೇಳಿದರೆ ಭಾಷ್ಯಕಾರರ ಓದುತ್ತಾ ಇದ್ದರೆ ಅಲ್ಲಿ ಕರೆಕ್ಷನ್ ಆಗ್ತದೆ. ನಿಮ್ಮ ಗುರುಗಳು ಏನಾದರೂ ಒಂದೆರಡು ತಪ್ಪು ಮಾಡಿದರೆ ಭಾಷ್ಯ ಓದು, ಅಲ್ಲಿ ಎಲ್ಲೋ ಇವರ ತಪ್ಪುಗಳಿದ್ದರೆ ಅವರೇ ಸರಿ ಮಾಡ್ತಾರೆ. ಭಾಷ್ಯಕಾರರದು ಪರ್ಫೆಕ್ಟ್ ಆಗಿರುತ್ತೆ. ಎಸ್ ಗಾಟ್ ಎ ಮೆಥಡ್ ಆಫ್ ಟೀಚಿಂಗ್ ಆ್ಯಂಡ್ ದ ಸಬ್ಜೆಕ್ಟ್ ಟೀಚಿಂಗ್, ದ ಡೆಪ್ತು, ಅನುಭವ ಎಲ್ಲ ಸರಿಯಾಗಿ ಮಾಡ್ತಾರೆ. ಅದು ಅಮೇಝಿಂಗ್ ಶಂಕರರು. ಶಂಕರ ಭಾಷ್ಯ ಅಂದರೆ ಶಂಕರ ಉಪದೇಶವೇ, ಶಂಕರ ಪ್ರವಚನಗಳೇ, ಶಂಕರ ಗುರುಗಳೇ ಅಷ್ಟೇ, ಅವರೇ ಗುರುಗಳು. ಅದಕ್ಕೋಸ್ಕರ ಶಂಕರ ಭಾಷ್ಯಕ್ಕೆ ಅಷ್ಟು ಬೆಲೆ. ಆದ್ದರಿಂದ ವೇದಾಂತಿಗಳಿಗೆ ಮೀಸಲಾಗಿರುವ ಅವಸ್ಥಾತ್ರಯ ಪ್ರಕ್ರಿಯೆಯ ಸ್ವರೂಪವನ್ನು, ಅದರ ಹೆಚ್ಚುಗಾರಿಕೆಯನ್ನು ತಿಳಿದ ಮೇಲೆ ಆ ಪ್ರಕ್ರಿಯೆಯಿಂದ ಹೊರಡುವ ತೀರ್ಮಾನಗಳೇನೆಂಬುದನ್ನು ತಿಳಿದುಕೊಳ್ಳುವ ಕುತೂಹಲವುಂಟಾಗುವುದು ಸಹಜವಾಗಿರುತ್ತದೆ. ಆದ್ದರಿಂದ ಹಿಂದಿನ ಕಿರಣದಲ್ಲಿ ವಿವರಿಸಿರುವ ಪ್ರಕ್ರಿಯೆಯ ರೂಪುರೇಖೆಯನ್ನನುಸರಿಸಿ ಇಲ್ಲಿ ಆ ಸಿದ್ಧಾಂತದ ಮುಖ್ಯವಾದ ತೀರ್ಪುಗಳನ್ನು ತಿಳಿಯಪಡಿಸುವೆವು. ನಿಮಗೆ ಅರ್ಥವಾಗಿರ್ಬೋದು, ಇನ್ನೇನು ಹೇಳಬೇಕಾಗಿಲ್ಲ. ಅಲ್ಲೇನು ಸಿಂಪಲ್ ವಿಷಯ. ಈಗ ತೀರ್ಮಾನ ಏನು? ಒಂದನೇದೇನು? ಆತ್ಮ ಸದ್ರೂಪ. ಆ ಸದ್ರೂಪ ಎನ್ನುವುದಕ್ಕೆ 5 ಅಂಶಗಳು ಹೇಳಿದ್ದಾರೆ, 5 ಯುಕ್ತಿಗಳು. ಆತ್ಮ ಸದ್ರೂಪ ಏಕೆ? ನಮ್ಮಗಳ ಆತ್ಮನು ಎಂದೆಂದಿಗೂ ಇರತಕ್ಕವನು, ಅವನು ಇಲ್ಲವೆಂದು ಕಲ್ಪಿಸುವುದಕ್ಕೆ ಕೂಡ ಆಗುವುದಿಲ್ಲ. ಇದು ಆತ್ಮ ಸದ್ರೂಪ ಅಂದರೆ ಅರ್ಥವೇನು? ಸತ್ ಅಂದರೆ ಎಕ್ಸಿಸ್ಟೆನ್ಸ್ ಅಂದರೆ ಏನು? ಅಂದರೆ ಅದು ಎಂದಿಗೂ ಇದೆ ಎಂದೇ ಅನುಭವಕ್ಕೆ ಬರುತ್ತದೆ. ಅದರ ಅನುಭವ ಅದರ ಅಂದ್ರೇನು? ಇರವಿನ ಅನುಭವ ಯಾವಾಗಲೂ ಬಿಟ್ಟು ಹೋಗಲ್ಲ. ಅಂದರೆ ಇಲ್ಲ ಎಂಬ ಅನುಭವ, ನಾನಿಲ್ಲ ಎಂದ ಅನುಭವ ಯಾರಿಗೂ ಆಗಲ್ಲ. ಇದು ತತ್ವ. ಇಡೀ ಜಗತ್ತಿನ ತತ್ವ ಯಾರಿಗಾದರೂ ಗೊತ್ತಾಗ್ತದ? ಇಷ್ಟು ದೊಡ್ಡ ಬ್ರಹ್ಮಾಂಡ ಇಷ್ಟುವರೆಗೂ ಯಾರಾದರೂ ಕಂಡು ಹಿಡಿದಾರ? ಸೈಂಟಿಸ್ಟುಗಳೆಲ್ಲ ಏನೋ ಮಾಡ್ತಾರೆ. ಕಂಡು ಹಿಡಿಯೋವಿಲ್ಲ, ಎಲ್ಲರಿಗೂ ಇದೇ ಕಂಡು ಹಿಡಿದಿದೆ. ಎಲ್ಲಿದೆ ಇಡೀ ತತ್ವ? ಟ್ರೂತ್, ಜಗತ್ತಿನ ಸತ್ಯವೆಲ್ಲಿ? ಎಲ್ಲ ಇದೆ ಎಂದು ಹೇಳ್ತಾರೆ. ಏನದು? ಯಾವುದು ಬದಲಾಯಿಸಲ್ಲವೋ ಸ್ವತಃಸಿದ್ಧವಾಗಿರುತ್ತದೋ ಅದು ಸತ್ಯ. ಯಾವುದೇ ಪ್ರಪಂಚವು ಯಾವುದೇ ನೋಡು ಬದಲಾಯಿಸ್ತಾರೆ. ಯಾವುದು ಬದಲಾಯಿಸದೆ ಸ್ವತಃಸಿದ್ಧವಾಗಿರುತ್ತದೋ ಅದು ಸತ್ಯ. ಅಯ್ಯೋ, ಇಂಥ ಡೆಫಿನಿಷನ್ ನಮಗೆ ಗೊತ್ತೇ ಇಲ್ಲ ಎಂದು ಹೇಳ್ತಾರೆ. ಹೌದು, ಎಲ್ಲಿ ಇಲ್ಲ, ಉಪನಿಷತ್ತೇ ಹೇಳ್ತದೆ, ಯಾರಿಗೂ ಗೊತ್ತಿಲ್ಲ ಅಲ್ಲ. ಸತ್ತಂದ್ರೇನು? ಅಬಾಧಿತಂ ಸತ್. ಹೌದು, ಡೆಫಿನಿಷನ್ ಅವರು ಅಂದ್ಕೊಂಡರು ಸತ್ಯವನ್ನು ನಾವು ಡಿಫೈನ್ ಮಾಡೋಕ್ಕೆ ಆಗಲ್ಲ, ಲಕ್ಷಣ ಹೇಳುವುದಕ್ಕೆ ಆಗಲ್ಲ. ಬಟ್ ಹಿಯರ್ ಎಸ್, ಉಪನಿಷತ್ತು ಹೇಳ್ತಾ ಇದೆ, ವಿ ಕ್ಯಾನ್ ಡಿಫೈನ್ ಟ್ರೂತ್ ಅಲ್ಲವೇ? ಯಾವುದು ಬದಲಾಯಿಸಲ್ಲವೋ, ಯಾವುದು ಎಂದಿಗೂ ಇರುತ್ತದೋ ಅದು ಟ್ರೂತ್. ಅವರು ಹೇಳ್ತಾರೆ ಡೆಫಿನಿಷನ್ ಕರೆಕ್ಟಾಗಿದೆ. ಇಷ್ಟುವರೆಗೂ ಯಾವ ಸೈಂಟಿಸ್ಟು, ಯಾವ ಸೈಕಾಲಜಿಸ್ಟು ಯಾರೂ ಹೇಳಲ್ಲ, ಯಾವ ದಾರ್ಶನಿಕರು ಹೇಳಲಿಲ್ಲ ಇಂಥ ಡೆಫಿನಿಷನ್ ಚೆನ್ನಾಗಿದೆ, ಬಟ್ ಇಂಥ ಸತ್ಯ ಎಲ್ಲಿದೆ? ಡೆಫಿನಿಷನ್ ಚೆನ್ನಾಗಿದೆ, ಬಟ್ ಇಂಥದ್ದು ಎಲ್ಲಿದೆ? ನೀನೇ. ಅಯ್ಯೋ, ಹೌದು, ನಾನು ಬದಲಾಯಿಸಲ್ಲವ, ನಾನು ಹೋಗಲ್ಲವ, ನೋಡು, ನೆಗೆಟ್ ಮಾಡಿ ನೋಡು. ನೆಗೆಟ್ ಅಂದರೆ ನಿಷೇಧ. ಯಾವುದು ನಿಷೇಧ ಮಾಡೋಕ್ಕಾಗಲ್ಲವೋ ಅದು ಸತ್ಯ. ಟ್ರೈ ಮಾಡು. ನಿನ್ನನ್ನು ನೀವು ಬಿಡಿಸ್ಕೊಳ್ಳೋಕ್ಕಾಗ್ತದೆ, ನಾನು ಇಲ್ಲ ಎಂದು ಹೇಳೋಕ್ಕಾಗ್ತದೆ, ಟ್ರೈ ಮಾಡು. ಆಗಲ್ಲ, మరి ಅದೇ ಸತ್ಯ. ನೀವು ನೆನ್ನೆ ಬಿಡಿಸ್ಕೊಳ್ಳೋಕ್ಕೆ ನಿಮ್ಮ ಇಂದ್ರಿಯ ಬಿಡಿಸಬಹುದು, ಮರೆತು ಹೋಗಬಹುದು, ಪ್ರಪಂಚ ಮರೆತು ಹೋಗಬಹುದು, ಮನಸ್ಸು ವೃತ್ತಿ ಮರೆತು ಹೋಗ್ತೀವಿ. ಆದರೆ ಆ ವೃತ್ತಿಗೆ ಆಧಾರವಾಗಿರುವ ಅರಿವಿದೆ ನೋಡಿ, ಸ್ವತಃ ಸಿದ್ಧ. ಅದು ಏನು ಮಾಡೋಕ್ಕಾಗಲ್ಲ. ಎಲ್ಲ ಬಿಡಿಸ್ಕೋ, ಅದು ಕೊನೆಗೂ ತಾನೇ ಉಳಿಯುತ್ತೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅಲ್ಲಿವರೆಗೂ ಹೋದರೆ ಬಿಡುವುದು ಹಿಡಿಯುವುದು ಎರಡೂ ನಿಂತು ಹೋಗ್ತದೆ. ಬಿಡುವುದು ಹಿಡಿಯುವುದು ಎರಡು ನಿಂತು ಹೋಗ್ತದೆ. ಆ ಸ್ವತಃಸಿದ್ಧ ತನ್ನನ್ನು ಹಿಡಿಯೋಕ್ಕೆ ಆಗಲ್ಲ, ಬಿಡೋಕ್ಕಾಗಲ್ಲ. ಅಹೇತುಕ ಮನುಪಾದೇಯಂ, ಅಹೇಯ ಮನುಪಾದೇಯಂ ಎಂದು ಹೇಳ್ತದೆ ಶಾಸ್ತ್ರ. ಅದು ಹೇಯಮ್ಮಲ್ಲ, ಉಪಾದೇಯವಲ್ಲ, ಅದು ತಾನಿದೆ. ಅದು ನಿಮ್ಮ ಥಾಟ್ನಿಂದ ಇದ್ದದ್ದಲ್ಲ, ತಾನೇ ಇದೆ, ಅದರಿಂದ ಥಾಟ್ ಹುಟ್ಟಿದೆ. ನೀವು ಯೋಚನೆ ಮಾಡುವುದರಿಂದ ತಾನಿದ್ದಾನೆ ಎಂದಲ್ಲ, ಆ ಇರುವಿಕೆ ಇದೆ, ಇರುವಿಕೆಯಲ್ಲಿ ಯೋಚನೆ ಬರುತ್ತಾ ಇದೆ. ಯೋಚನಕ್ಕಿಂತ ಸ್ವತಂತ್ರವಾಗಿದೆ. ಓ ಹೌದಪ್ಪ, ಇಲ್ಲೇ ಇದೆ, ಯಾರಿಗೂ ಗೊತ್ತಿಲ್ಲ. ತಾನೇ ಆದರೆ ಯಾರಿಗೂ ಗೊತ್ತಿಲ್ಲ. ಇಡೀ ಪ್ರಪಂಚ ಹುಡುಕ್ತಾನೆ, ಆದರೆ ಎಲ್ಲಿಯೂ ಸಿಗಲ್ಲ. ಆದ್ದರಿಂದ ನೋಡಿ, ನಮ್ಮಗಳ ಆತ್ಮನು ಎಂದೆಂದಿಗೂ ಇರತಕ್ಕವನು. ನಮ್ಮ ಆತ್ಮ ಎಂದಿಗೂ, ಎಂದಿಗೂ ಅಂದ್ರೇನು? ನಿತ್ಯ ಸಿದ್ಧ.
ಎಂದಿಗೂ ಇರುವುದೇ ಆತ್ಮನ ಎರವು. ಆತ್ಮ ಅಂದರೆ ಇರುವುದು. ಎಂದಿಗೂ ಇರುತ್ತದ? ಹೌದು, ಎಂದಿಗೂ ಹೇಗಿರುತ್ತದೆ? ನಾನು ಸತ್ತು ಹೋಗ್ತೀನಲ್ಲ. ನಿನ್ನನ್ನು ನೀವು ಇಲ್ಲ ಎಂದು ಸತ್ತು ಹೋಗಿರುವವನಿಗೆ ನಾನಿಲ್ಲ ಎಂದು ಅನ್ನೋ ಅನುಭವ ಆಯಿತಾ ಅವರಿಗೆ? ನಾನು ಈಗ ಸತ್ತು ಹೋಗ್ತಾ ಇದ್ದೀನಿ, ನಾನಿಲ್ಲ ಈಗ ಎಂದು ಯಾರಿಗಾದ್ರೂ ಅನುಭವ ಆಗ್ತದೆ? ನಾನು ಇಲ್ಲ ಎಂದು ನನ್ನ ಅನುಭವ ಏನಪ್ಪ, ನಾನಿದ್ದೇನೆ ಆಯಿತು. ನಾನಿಲ್ಲ ಎಂದು ಯಾರಿಗೂ ಅನುಭವವೇ ಆಗಲ್ಲ. ಅದರಿಂದ ಮರಣವೇ ಇಲ್ಲ. ಇದೆಲ್ಲ ಹುಚ್ಚು ಬುದ್ಧಿ. ಮರಣ ಯಾರಿಗೂ ಇಲ್ಲ, ಯಾರಿಗೂ ನಾನಿಲ್ಲ ಎಂದು ಅನುಭವವೇ ಆಗುವುದಿಲ್ಲ. ಮರಣ ಏನಪ್ಪ ಅಂದರೆ ಅದು ಒಂದು ಹುಚ್ಚು ಅಜ್ಞಾನವೇ, ಮೋಹ. ಅದಷ್ಟೇ. ಮೋಹದಿಂದ ಏನೋ ಅದೊಂದು ಭಯ, ಅದೊಂದು ದುಃಖ, ಅದೊಂದು ಅಜ್ಞಾನ ಅಷ್ಟೇ. ಮರಣವಿಲ್ಲ, ಮರಣದ ಜ್ಞಾನ ಇದೆ. ನಾನು ಪ್ರಾಣ ಬಿಡ್ತೀನಿ, ಅಯ್ಯೋ ನಾನು ಏನಾಗ್ತೀನೋ ಎನ್ನುವ ಒಂದು ಭಯ ಇದೆ. ಮರಣವಿಲ್ಲ, ಓನ್ಲಿ ಭಯ ಇದೆ. ಮರಣವಿಲ್ಲದೆ ಭಯ ಹೇಗಿರುತ್ತದೆ? ಅದೇ ಭಯ. ಮರಣವಿಲ್ಲ, ಭಯ ಇದೆ. ಅದಕ್ಕೋಸ್ಕರನೇ ಅದು ಮಿಥ್ಯ ಹೇಳಿದ್ದೆ. ಮರಣ ಭಯವೇ ಮಿಥ್ಯ. ಏಕೆಂದರೆ ನಿಮಗೆ ಮರಣವೇ ಇಲ್ಲದಿರುವಾಗ ಮರಣ ಭಯ ಎಲ್ಲಿಂದ ಬಂತು? ಮರಣ ಯಾವಾಗಲೂ ಒಂದು ಸಲ ನೋಡಿದ್ದೀಯಾ? ನಮಗೆ ನೋವಾದರೆ ಗೊತ್ತು, ನೋವಂದರೆ ಏನೋ ಗೊತ್ತು. ಅದರಿಂದ ಇನ್ನೊಂದು ಸಲ ನೋವು ಬರ್ತದೆ ಎಂದು ಹೆದರ್ಕೊಳ್ತಾನೆ. ಬಿಸಿ ಇದ್ದರೆ ಒಂದು ಸಲ ಮುಟ್ಟಿದ್ದರೆ ಸುಡುತ್ತದೆ ಎಂದು ಗೊತ್ತು. ಇನ್ನೊಂದು ಸಲ ಮುಟ್ಟುವಕ್ಕೆ ಹೋದರೆ ಅಮ್ಮೋ ಸುಡುತ್ತದೆ, ಮುಟ್ಟಲ್ಲ ಹೇಳ್ತಾನೆ. ಸಣ್ಣ ಮಗು ಮುಟ್ಟುವಕ್ಕೆ ಹೋಗ್ತಾನೆ, ಅವ್ರಿಗೆ ಗೊತ್ತಿಲ್ಲ. ಆದರೆ ಒಂದು ಸಲ ನೋಡಿದ್ದರೆ ಅಯ್ಯೋ ಇದು ಆಗ್ತದೆ ಎಂದು ಹೆದರ್ಕೊಳ್ತಾನೆ, ಇನ್ನೊಂದು ಸಲ ಮುಟ್ಟಲ್ಲ. ನೀವು ಒಂದು ಸಲ ಆದರೂ ಮರಣ ನೋಡಿದ್ದೀರಾ? ನೋಡದಿದ್ದರೆ ಭಯವೇಕೆ? ನಿಜ, ಮರಣ ಯಾರೂ ನೋಡಲಿಲ್ಲ. ಇನ್ನೊಬ್ಬರು ಸತ್ತು ಹೋಗೋದು ನೋಡಿ. ಇನ್ನೊಬ್ಬರು ಸತ್ತು ಹೋದರೆ ನೀನು ಮಾತ್ರ ಎಲ್ಲೇ ಕೂತಿದ್ದೀವಿ, ನಿಮಗೇನಾಗಲಿಲ್ಲ. ಇನ್ನೊಬ್ಬರು ಸತ್ತು ಹೋದರೆ ನಿಮಗೇನಾಗ್ತದೆ? ಏನಾಗಲ್ಲ. ನಿನ್ನ ಮರಣ ನೀವು ನೋಡದಿದ್ದರೆ ನಿಮಗೆ ಮರಣ ಭಯ ನಿನಗೇಕೆ? ಏನೂ ಗೊತ್ತಿಲ್ಲ. ನಿಜವಾಗಿದೆ ನನಗೆ ಮರಣ ಭಯ. ಹೌದಪ್ಪ, ನಿಜವಾಗಿದೆ. ನಿಜವಾಗಿದೆ ಅಂದರೆ ಅರ್ಥವೇನು? ಮರಣ ನಿಜವಾಗಿದೆ ಅಂತ ಅರ್ಥವಲ್ಲ. ಮರಣ ಗೊತ್ತಿಲ್ಲ, ಬಟ್ ಮರಣ ಭಯ ನಿಜವಾಗಿದೆ. ನಿಜವಾಗಿದೆ ಅಂದರೆ ಅರ್ಥವೇನು? ಭಯ ಹೆಚ್ಚಿದೆ ಅಂತ ಅರ್ಥ ಅಷ್ಟೇ. ಭಯ ಹೆಚ್ಚಿದ್ದರೆ ನಿಜವಾಗಿ ಅನಿಸುತ್ತದೆ ಅಷ್ಟೇ. ಈ ಭಯ ಯಾವುದನ್ನು ನೋಡಿಕೊಂಡು ಭಯ? ಎಲ್ಲಿಯಾದರೂ ನೀವು ಸತ್ತು ಹೋಗೋದು ನೋಡಿದ್ದೀಯಾ? ನಾನಿಲ್ಲ ಎಂದು ಯಾರಿಗೂ ಅನಿಸುವುದೇ ಇಲ್ಲ. ಏಕಪ್ಪ ಭಯ? ಹೈದರಾಬಾದ್ನಲ್ಲಿ ಒಬ್ಬ ಮಾತಾಜಿ ಇದ್ದಾರೆ. ಅವ್ರ ಮನೆಗೆ ನಾನು ಭಿಕ್ಷಕ್ಕೆ ಹೋಗ್ತಿದ್ದೆ. ಅವರಿಗೆ ಏನೋ ತೊಂದರೆ ಆಯಿತು. ಅವ್ರು ಏನು ಹೇಳಿದ್ರು, ಸ್ವಲ್ಪ ಆಪ್ರೇಷನ್ ಮಾಡಬೇಕು ಸಣ್ಣದೇ ಅಂತ. ಆಪ್ರೇಷನ್ ಅಂದರೆ ಏನು? ಅನಸ್ತೀಸಿಯಾ ಕೊಡಬೇಕು. ಅವ್ರು ಅಮ್ಮೋ ಬೇಡ ಹೇಳಿದ್ರು. ಏಕೆ ಅಂದರೆ ಅನಸ್ತೀಸಿಯಾಗಿ ಹೋದರೆ ನಾನು ಮತ್ತೆ ಬರಲ್ಲ ಎಂದು ಭಯ ನನಗೆ, ಅದಕ್ಕೋಸ್ಕರ ಬೇಡ ಎಂದು ಹೇಳಿದ್ರು. ಪ್ರತಿನಿತ್ಯ ನಿದ್ದೆ ಹೋಗ್ತಾ ಇದ್ದೀವಲ್ಲ, ಹಾಗೆ ನಿದ್ದೆ ಹೋಗೋದು ಬೇರೆ. ನಿದ್ದೆ ಹೋದರೆ ನಾವು ಎಚ್ಚರವಾಗ್ತದೆ. ಬಟ್ ಅನಸ್ತೀಸಿಯಾ ಬಂದರೆ ನಾನು ಬರಲ್ಲವೇನು? ಆದರೆ ಅವರು ಮನೆ ಅಂದರೆ ಅವರ ಕುಟುಂಬದಲ್ಲಿ ಯಾರೋ ಬೇರೆಯವರಿದ್ದಾರೆ. ಕುಟುಂಬದಲ್ಲಿರುವವರೇ ಡಾಕ್ಟರ್ ಮನೆಯಲ್ಲಿರುತ್ತಾನೆ. ಅವ್ರು ಹೇಳಿದರೆ ನಾನು ಮಾಡಿಸ್ತೀನಿ ಅಮ್ಮ, ನನಗೆ ಆಪ್ರೇಷನ್ ಬೇಡ. ಏಕೆ? ಅನಸ್ತೀಸಿಯಾ ಕೊಟ್ಟರೆ ನಾನು ಮತ್ತೆ ಬರಲ್ಲವೋ ಏನೋ? ಶಾಶ್ವತವಾಗಿರ್ತೀಯ ಇದೇ ಮನೆಯಲ್ಲಿ ಅಂದ್ಕೊಂಡಿದ್ದೀರಿ. ಈಗ ಹೋದರು. ನೋಡಿದರೆ ಸಣ್ಣ ಮಗು ಅಲ್ಲ, ನನಗಿಂತ ಹೆಚ್ಚು ವಯಸ್ಸು. ಆದರೂ ನೋಡಿ, ಸಣ್ಣ ಮಕ್ಕಳಲ್ಲ, ನಾನೇ ಚಿಕ್ಕವನು, ನನಗಿಂತ ದೊಡ್ಡವು. ಬಟ್ ನೋಡಿ ಎಷ್ಟು ಭಯ. ನಾನು ಹೇಳುತ್ತಿದ್ದೆ ಏನಾಗಲ್ಲ, ಅವ್ರಿಗೆ ಭಯ ಬೇಡ ಎಂದು ಹೇಳ್ತಾರೆ. ಅಂದರೆ ಮರಣ ಭಯಕ್ಕೆ ಅರ್ಥವೇ ಇಲ್ಲ. ಇದು ಅಧ್ಯಾಸ ಹೇಳಿದೆ, ಇದು ಭ್ರಾಂತಿ ಹೇಳಿದೆ. ಅಲ್ಲಿ ಏನೂ ಇಲ್ಲ, ಸುಮ್ಮನೆ ಭಯ. ಏನೋ ಆಗ್ತದೆ, ಅಯ್ಯೋ ಏನಾಗ್ತದೆ ಅಂತ ಸತ್ತು ಹೋಗೋದಂದರೆ ಏನು ಗೊತ್ತಿಲ್ಲ ನನಗೆ, ಅದೇ ಭಯ. ಗೊತ್ತಿಲ್ಲ, ಅದೇ ಭಯ. ಗೊತ್ತಿಲ್ಲ ಹೇಳುವುದು, ಭಯ ಹೇಳುವುದು, ಗೊತ್ತಿಲ್ಲ ಹೇಳುವುದು, ಭಯ ಹೇಳುವುದು. ಅದು ಏನಪ್ಪ ಏನೋ ಗೊತ್ತಿಲ್ಲ. ಏಕೆ ಭಯ? ಅದೇ ಭಯ. ಅಯ್ಯೋ ರಾಮ, ಗೊತ್ತಿದ್ದರೆ ಭಯವಾ, ಗೊತ್ತಿಲ್ಲದಿದ್ದರೆ ಭಯವಾ? ಇದು ವಿಚಿತ್ರ. ಇದೇ ಅಜ್ಞಾನ, ಇದೇ ಮೋಹ. ವಿಚಾರ ಮಾಡ್ತಾ ಇದ್ದರೆ ಮರಣವೇ ಇಲ್ಲ, ಭಯ ಯಾರಿಗೆ? ಏಕೆ? ಭಯ ಮಾತುಕ್ಕೆ ಅರ್ಥವೇ ಇಲ್ಲ. ಅದು ಏನೋ ಭಯ ಬಂದ್ಬಿಟ್ಟು. ಇದೇ ಮೋಹ, ಇದೇ ಅಜ್ಞಾನ, ಇದೇ ಭ್ರಾಂತಿ. ಎಲ್ಲರಿಗೂ ಭಯ. ಆದ್ದರಿಂದ ಇಲ್ಲಿ ನೋಡಿ, ತಾನಿಲ್ಲ ಎಂಬುದು ಯಾರಿಗೂ ಅನುಭವವೇ ಆಗಲ್ಲ. ನಮ್ಮಗಳ ಆತ್ಮನು ಎಂದೆಂದಿಗೂ ಇರತಕ್ಕವನು. ಅವನು ಇಲ್ಲವೆಂದು ಕಲ್ಪಿಸುವುದಕ್ಕೆ ಕೂಡ ಆಗುವುದಿಲ್ಲ. ಕಲ್ಪಿಸುವುದಂದರೆ ಊಹಿಸುವಕ್ಕಾಗಲ್ಲ. ಯು ಕಾಂಟ್ ಇಮ್ಯಾಜಿನ್ ದಟ್ ಐ ಡೋಂಟ್ ಎಕ್ಸಿಸ್ಟ್. ಇಮ್ಯಾಜಿನ್ ಐ ಆಮ್ ನಾಟ್ ದೇರ್, ಐ ಆಮ್ ನಾಟ್ ಹಿಯರ್, ಐ ಡೋಂಟ್ ಎಕ್ಸಿಸ್ಟ್. ಇಮ್ಯಾಜಿನ್. ಈ ಯೋಚನಕ್ಕೆ ನೀನಿರಲೇಬೇಕು. ಆಯಿತು. ಅಂದರೆ ಆತ್ಮನ ಎರವು ಎಷ್ಟು ನಿತ್ಯವಾಗಿದೆ, ಸತ್ಯವಾಗಿದೆ. ಆತ್ಮನು ಎರಡನೇ ಪಾಯಿಂಟ್. ಒಂದನೇ ಪಾಯಿಂಟ್ ಆಯಿತು. ಈಗ ಎರಡನೇ ಪಾಯಿಂಟು, ಆತ್ಮನು ಇರುವನೆಂದು ಇಟ್ಟುಕೊಳ್ಳದೆ ನಮಗೆ ವ್ಯವಹಾರವೇ ಆಗುವುದಿಲ್ಲ. ತಾನಿದ್ದೇನೆ ಎಂದು ಇಟ್ಟುಕೊಳ್ಳದೆ ಯಾವ ಪ್ರಪಂಚವೂ ಇಲ್ಲ.
ಪ್ರಪಂಚವು ಮೊದಲ, ನೀನು ಮೊದಲ? ಪ್ರಪಂಚ ಮೊದಲು. ಪ್ರಪಂಚ ಮೊದಲು ಬಂತು, ನಂತರ ನಾನು ಬಂದೆ. ಏನಪ್ಪ, ನೀನು ಬರುವಕ್ಕೆ ಮುಂಚೆ ಪ್ರಪಂಚ ನೋಡಿಕೊಂಡು ಬಂದಿದ್ದೀಯಾ? ನೀವು ಬರುವಕ್ಕೆ ಮುಂಚೆ ಪ್ರಪಂಚವಿತ್ತ? ಇತ್ತು. ಎಲ್ಲಿ ನೋಡಿದ್ದೆ ಹೇಳು? ನೀವು ಬರುವಕ್ಕೆ ಮುಂಚೆ ಪ್ರಪಂಚ ಎಲ್ಲಿತ್ತು? ನೀನೇ ಅಲ್ಲವೇ ಪ್ರಪಂಚ ನೋಡೋದು. ಇದು ಎಷ್ಟು ಆಶ್ಚರ್ಯಕರ ನೋಡಿ. ನಾನಿಲ್ಲದಿದ್ದರೆ ಪ್ರಪಂಚವೇ ಇಲ್ಲ. ನನ್ನ ಇರುವಿಕೆನ ಆಧಾರವಾಗಿಟ್ಟುಕೊಂಡೇ ಪ್ರಪಂಚ ತೋರುವುದು. ಕಣ್ಣು ಮುಚ್ಚಿಕೊಂಡೆ ನಾನಿಲ್ಲ, ಪ್ರಪಂಚ ಯಾರಿಗೆ? ಪ್ರಪಂಚವೇ ಇಲ್ಲ. ಯಾರಿಗೇನು ಇಲ್ಲವೇ ಇಲ್ಲ. ಯಾರಿಗೆ ಹೇಳುವುದಕ್ಕೂ ಮತ್ತೆ ಇಲ್ಲ. ಇನ್ನು ನಾನಿಲ್ಲದಿದ್ದರೆ ಇನ್ನೊಬ್ಬರಿಗಿರುತ್ತದೆ. ಇನ್ನೊಬ್ಬರಿದ್ದಾರೆ ಎಂದು ಮತ್ತೆ ಹೇಗೆ? ಏನಪ್ಪ, ನಾನಿಲ್ಲದಿರುವಾಗ ಇನ್ನೊಬ್ಬರಿದ್ದಾರೆ, ಅವರು ಪ್ರಪಂಚ ನೋಡಿದ್ದಾರೆ. ಇನ್ನೊಬ್ಬರು ಎಲ್ಲಿದ್ದಾರೆ? ನೀನಿಲ್ಲದಿದ್ದರೆ ಇನ್ನೊಬ್ಬರು ಇರ್ತಾರಾ? ಇನ್ನೊಬ್ಬರು ಎನ್ನುವುದು ನೀನೇ ಹೇಳುವುದು. ಇನ್ನೊಬ್ಬರಿದ್ದಾರೆ ಎಂದು ಹೇಳುವುದೇ ನೀನು. ಅಂದರೆ ನಾನು ಎಂಬುದು ಇಟ್ಟುಕೊಂಡೇ ಸರ್ವ ವ್ಯವಹಾರ. ಒಂದೊಂದು ಮಾತು ಮರಣ ಮಾಡತಕ್ಕ ಮಾತುಗಳು. ಸ್ವಾಮೀಜಿ ಎಲ್ಲ ಲಿಸ್ಟ್ ಮಾಡಿಬಿಟ್ರು ಅಷ್ಟೇ. ಆತ್ಮನು ಇರುವನೆಂದು ಇಟ್ಟುಕೊಳ್ಳದೆ ನಮಗೆ ವ್ಯವಹಾರವೇ ಆಗುವುದಿಲ್ಲ. ಅಂದರೆ ಎಲ್ಲ ವ್ಯವಹಾರ, ಎಲ್ಲ ಪ್ರಪಂಚ, ಒಳ್ಳೆಯದು ಕೆಟ್ಟದ್ದು, ಸಜ್ಜನ ದುರ್ಜನ, ಸರ್ವವಿಧ ಅನುಭವಗಳಿಗೆ ಆತ್ಮನೇ ಆಧಾರ. ತಾನಿದ್ದರೆ ಪ್ರಪಂಚ. ಬರೀ ಪ್ರಪಂಚದ ತಿರುಳು ತಾನು, ತನ್ನ ತಿರುಳು ಪ್ರಪಂಚ ಅಲ್ಲ. ಪ್ರಪಂಚದ ತಿರುಳು ತಾನು. ಅಯ್ಯೋ, ಈಗ ಯಾರೂ ಹೇಳಲಿಲ್ಲ. ಹೌದು, ಅದಕ್ಕೋಸ್ಕರ ಹೇಳಬೇಕಾಗ್ತಾಯಿಲ್ಲ. ನಿಮಗೆ ಯಾರೋ ಹೇಳಿಬಿಟ್ರೆ ನಾವೇ ಬೇಕಾಗಿಲ್ಲ. ನಮ್ಮ ಕೆಲಸ ನಾವು ನೋಡ್ಕೊಳ್ತೀವಿ. ನಾವಿಲ್ಲಿ ಬರುವುದೇ ಇಲ್ಲ, ಬರಬೇಕಾಗೇ ಇಲ್ಲ. ನಿಮಗೆ ಯಾರು ಹೇಳಲ್ಲ ಎಂದು ನಾವು ಬರ್ತಾಯಿದ್ವಿ. ನೀವು ಯಾರೂ ಹೇಳಲ್ಲ. ನೀವು ಎಲ್ಲಿ ನೋಡಿದ್ರು ಎಷ್ಟು ಟಿ ವಿಗಳು, 100 ಚಾನಲ್ ಇರಬಹುದು. 100 ಚಾನಲ್ ಹುಡುಕು ಯಾರೂ ಹೇಳಲ್ಲ. ಯಾಕಂದರೆ ಅವರು ಯಾರಿಗೂ ಗೊತ್ತಿಲ್ಲ. ಅದೇ ಸಮಸ್ಯೆ. ಆದ್ದರಿಂದ ಆತ್ಮನು ಇರುವನೆಂದು ಇಟ್ಟುಕೊಳ್ಳದೆ ನಮಗೆ ವ್ಯವಹಾರವೇ ಆಗುವ ಹಾಗಿಲ್ಲ. ನಾವು ಈ ಆತ್ಮನ ರೂಪದಿಂದ ಇದ್ದುಕೊಂಡೇ ಅನುಭವ ರೂಪನಾದ ಅವನ ಆಧಾರದಿಂದಲೇ ಮಿಕ್ಕದ್ದೆಲ್ಲವನ್ನು ಇದೇ ಇಲ್ಲ ಎಂದು ವ್ಯವಹರಿಸುತ್ತೇವೆ. ಆತ್ಮದ ಅನುಭವದಲ್ಲಿ ನಿಂತುಕೊಂಡೇ, ಅಂದರೆ ಆ ಅನುಭವ ಆಗಿ ಇದ್ದು ಇದು ಇಲ್ಲ, ಇದೆ, ಇನ್ನೊಂದು ಇಲ್ಲ, ಇದೆ ಹೇಳ್ತೀವಿ. ಇಲ್ಲ, ಇದೆ ಎಂಬ ಮಾತುಗಳು ಯಾವುದು ಕುರಿತು? ಆತ್ಮ ಕುರಿತ, ಇನ್ನೊಂದು ಕುರಿತ? ಇದೇ ಇಲ್ಲ, ಇದೇ ಇಲ್ಲ ಈ ಮಾತು ಯಾರು ಕುರಿತು? ಆತ್ಮ ಕುರಿತಲ್ಲ. ಆತ್ಮ ಕುರಿತು ಇದೇ ಇಲ್ಲ ಎರಡು ಮಾತುಗಳು ಬೇಕಾಗಿಲ್ಲ. ಈ ಎರಡು ಮಾತುಗಳಿಗೆ ಸಿಗದೇ ಇರುವುದೇ ಆತ್ಮ. ಎಂದಿಗೂ ಇದೆ. ಅದು ಇದೆ ಅಂದರೆ ಇದೆ ಎಂದು ಹೇಳಬೇಕಾ ಎಂದು ಹೇಳ್ತಾನೆ. ಇಲ್ಲ ಅಂದರೆ ಇಲ್ಲ ಎಂಬುದು ಹೇಳೋಕ್ಕಾಗಲ್ಲ. ಇದೆ ಎಂಬುದು ಹೇಳಬೇಕಾಗಿಲ್ಲ. ಇಲ್ಲ ಎಂಬುದು ಹೇಳೋಕ್ಕಾಗಲ್ಲ, ಇದೆ ಎಂಬುದು ಹೇಳಬೇಕಾಗಿಲ್ಲ. ಅಲ್ಲ, ಯಾಕೆ ಇದ್ದೇ ಇದ್ದಾನೆ. ಇರುವಿಕೆ ಇಷ್ಟು ಸ್ಪಷ್ಟವಾಗಿದೆ, ಸೆಲ್ಫ್ ಎವಿಡೆಂಟ್, ಸ್ವಯಂ ಪ್ರಕಾಶ. ಆದ್ದರಿಂದ ಮಿಕ್ಕದೆಲ್ಲವೂ ಅದರಿಂದ ಇದೇ ಇಲ್ಲ ಎಂಬ ಭಾಷಾ ಯಾರಿಗೋಸ್ಕರ ಇದೆ? ತಮ್ಮನ್ನು ಬಿಟ್ಟು ಮಿಕ್ಕ, ಆತ್ಮ ಬಿಟ್ಟು ಮಿಕ್ಕದೆಲ್ಲ. ಆತ್ಮ ಬಿಟ್ಟು ಮಿಕ್ಕ ಯಾವುದೇ ಪದಾರ್ಥಕ್ಕೆ ಇದೇ ಇಲ್ಲ ಎಂಬ ಮಾತುಗಳು ಪ್ರಪಂಚಕ್ಕೋಸ್ಕರ, ಮಿಕ್ಕ ಎಲ್ಲರಿಗೋಸ್ಕರ. ಆತ್ಮಕ್ಕೋಸ್ಕರ ಎರಡೂ ಪದಗಳು ಬೇಕಾಗಿಲ್ಲ. ಪದಗಳು ಬೇಕಾ? ನಾನಿದ್ದೇನೆ ಎಂದು ತಿಳ್ಕೊಳ್ಳುವುದಕ್ಕೆ ಯಾವ ಮಾತಿನಿಂದ ತಿಳ್ಕೊಳ್ತೀವಿ? ಯಾವ ಮಾತು ಬೇಕಾಗಿಲ್ಲ. ಯಾವ ಮಾತು ಹೇಳಬೇಕಾದ್ರೆ ಮೊದಲು ನಾನಿರಬೇಕು. ನಾನಿದ್ದರೆ ಮಾತು ಹೇಳ್ತೀನಿ. ಅದರಿಂದ ಮೊದಲು ನಾನಿದ್ದುಕೊಂಡೇ ಮಿಕ್ಕದು ಹೇಳ್ತೀನಿ. ಅದರಿಂದ ಆತ್ಮ ಇರವು ಮೊದಲು, ನಂತರ ಮಿಕ್ಕದು. ಇದೇ ಇಲ್ಲ ಎಂಬ ಮಾತು ಆತ್ಮ ವಿಷಯದಲ್ಲಿ ಹೊಂದುವುದಿಲ್ಲ. ಇದೇ ಇಲ್ಲ ಎಂಬ ಎರಡು ಮಾತುಗಳು ಆತ್ಮಕ್ಕೆ ಅನ್ವಯಿಸುವುದೇ ಇಲ್ಲ. ಆತ್ಮಕ್ಕೆ ಮಿಕ್ಕದು ತೋರ್ತದೆ. ಆತ್ಮ ಹೇಳ್ತದೆ. ಇದೇ ಇಲ್ಲ ಎಂದು ಹೇಳುವವರು ಯಾರು? ಆತ್ಮನೇ ಹೇಳ್ತದೆ, ಆತ್ಮನೇ ತಿಳ್ಕೊಳ್ತದೆ. ಮಿಕ್ಕ ವಿಷಯಗಳು ಇದೋ ಇಲ್ಲವೋ ಹೇಳ್ತದೆ. ನಾನು ಇದೋ ಇಲ್ಲವೋ ಪ್ರಶ್ನೆನೇ ಹುಟ್ಟಲ್ಲ, ಮಾತು ಬೇಕಾಗಿಲ್ಲ, ಪ್ರಶ್ನೆನೇ ಇಲ್ಲ. ಇದ್ದೇನೆ ಎಂದು ಹೇಳಬೇಕಾಗಿಲ್ಲ. ಮಿಕ್ಕ ಎಲ್ಲದೂ ಆತ್ಮ ಹೇಳ್ತದೆ. ನೋಡಿ, ಆತ್ಮ ಇದೆ ಅಂದರೆ, ಇರವು ಅಂದರೆ, ಸದ್ರೂಪ ಅಂದರೆ ಇಷ್ಟೆಲ್ಲ ಅರ್ಥಗಳು. ಸದ್ರೂಪ ಅಂದರೆ ಎಂದೆಂದಿಗೂ ಇದೆ, ಸರ್ವ ವ್ಯವಹಾರಕ್ಕೆ ಆಧಾರ. ಇವೆಲ್ಲ ಆ ಸದ್ರೂಪದಲ್ಲಿರುವಂಥ ಸದ್ರೂಪವನ್ನು ತಿಳ್ಕೊಂಡರೆ ಇಷ್ಟೆಲ್ಲ ಆಗುತ್ತವೆ. ಇನ್ನೊಂದು ಮೂರನೆಯದು, ಮಿಕ್ಕದ್ದೆಲ್ಲವನ್ನು ಇದೇ ಇಲ್ಲ ಎಂದು ವ್ಯವಹರಿಸಿ, ಅಂದರೆ ಸರ್ವ ವ್ಯವಹಾರ ಆತ್ಮ ಎಂದೆಂದಿಗೂ ಇರುತ್ತದೆ, ಅಂದರೆ ಸದಾ ಇರುತ್ತದೆ, ಒಂದು ಪಾಯಿಂಟು. ಎರಡನೇ ಪಾಯಿಂಟು, ಸರ್ವ ವ್ಯವಹಾರಕ್ಕೆ ಆಧಾರವಿದೆ. ಇದೇ ಇಲ್ಲ ಎಂದು ಹೇಳುವುದಕ್ಕೆ ಆತ್ಮನೇ ಆಧಾರ. ಇದು ಎರಡನೇ ಪಾಯಿಂಟು. ಈಗ ಮೂರನೇ ಪಾಯಿಂಟು, ಅವಸ್ಥೆಗಳಿಗಾಗಲಿ ಅವುಗಳಲ್ಲಿ ತೋರುವ ವಸ್ತುಗಳಿಗಾಗಲಿ ಇರವು ಅವನಿಂದಲೇ ಉಂಟಾಗುತ್ತದೆ. ಓಕೆ, ಮಿಕ್ಕದು ಇದೆ ಎಂದು ಹೇಳುವುದಕ್ಕೆ ಆ ಇರುವಿಕೆಗೆ ನಾನೇ ಆಧಾರ.
ನನ್ನ ಇರುವು ಇಟ್ಕೊಂಡೇ ಅದು ಇದೆ ಏನಿಲ್ಲ ಎಂದು ಹೇಳ್ತದೆ ಅಲ್ಲವೇ. ಒಂದು ವಸ್ತು ಮೇಲೆ ಆಕಾಶದಲ್ಲಿ ಕಂಡು ಬರುತ್ತಿದೆ ಅಂದರೆ ಕೆಳಗೆ ಒಂದು ಯಾರಾದರೂ ಕೈ ಎತ್ತಿ ಕೈ ಹಿಡಿದು ಕಂಬನೋ ಮನುಷ್ಯನೋ ಗೋಡೆನೋ ಯಾರೋ ಒಂದು ಎತ್ತಿ ಹಿಡಿಯಬೇಕು. ಇಲ್ಲದಿದ್ದರೆ ಆಕಾಶದಲ್ಲಿ ಹೇಗೆ ಕಂಡು ಬರ್ತದೆ? ಭೂಮಿ ಮೇಲೆ ಇರತಕ್ಕದ್ದು ಮೇಲೆ ಹೇಗೆ ಎತ್ತುತ್ತದೆ? ಕೆಳಗೆ ಒಂದು ಆಧಾರ ಇರಬೇಕು. ಈ ಆಧಾರ ಇದ್ದರೆ ವಸ್ತು ಮೇಲೆ ಎತ್ತಿದ್ದಂತೆ. ನೋಡಿ, ಇದು ಪೆನ್ನು ತಾನು ಮೇಲೆ ಆಕಾಶದಲ್ಲಿರುತ್ತದೆ, ಕೈ ಇದೆ ಅದರಿಂದ ಇರುತ್ತದೆ. ಅಂದರೆ ಅದಕ್ಕೊಂದು ಆಧಾರ ಬೇಕು. ಯಾವುದೇ ಒಂದು ಆಧಾರವನ್ನು ಇಟ್ಟುಕೊಂಡು ತಾನು ತೋರುತ್ತದೆ, ಆಧಾರವಿಲ್ಲದಿದ್ದರೆ ತೋರಲ್ಲ. ಇಡೀ ಪ್ರಪಂಚ ಇದೆ ಎನ್ನುವುದಕ್ಕೆ ಅದಕ್ಕೆ ಇರುವು ಯಾರು ಕೊಟ್ಟರು? ಪ್ರಪಂಚಕ್ಕೆ ಇದೆ ಎಂಬುವುದಕ್ಕೆ, ಇದೆಯನ್ನು ಹೇಳುವುದಕ್ಕೆ ಆ ಇರುವನ್ನು ಕೊಟ್ಟಿದ್ದು ಯಾರು? ಆತ್ಮನೇ ಇರವು. ಆತ್ಮದ ಇರವೇ ಗೋಡೆಗಿದೆ, ಆತ್ಮನ ಇರವೇ ಕುರ್ಚಿಗೆ, ಆತ್ಮನ ಇರವೇ ಕಾರ್ಪೆಟ್ಗೆ, ಆತ್ಮನ ಇರವೇ ಟೇಬಲ್ಗೆ, ಪುಸ್ತಕಕ್ಕೆ, ಮೈಕ್ಗೆ, ಮನುಷ್ಯರಿಗೆ, ಇನ್ನೊಬ್ಬರಿಗೆ. ತನ್ನ ಇರವೇ ಎಲ್ಲರಿಗೆ ಆಧಾರವಾಗುತ್ತಾ ಇದೆ. ಕನಸಿನ ಪದಾರ್ಥಗಳಿಗೆ ಇರುವೆಲ್ಲ ಯಾರು? ನೋಡುವ ಸಾಕ್ಷಿ. ಒಟ್ಟು ಕನಸಿನ ಅವಸ್ಥೆಯ ಸಾಕ್ಷಿ ಇದ್ದಾನೆ ನೋಡಿ, ಇವನೇ ಆತ್ಮನೇ. ಒಟ್ಟು ಕನಸಿನ ಪ್ರಪಂಚಕ್ಕೆ ಆಧಾರ ಯಾರು? ನಾನೇ. ನೀವು ಕನಸಿನಿಂದ ಎಚ್ಚರಗೊಂಡರೆ ಕನಸಿನ ಪ್ರಪಂಚವಲ್ಲೇ ಎಲ್ಲಿ ಹೋಗ್ತದೆ? ನನ್ನಲ್ಲಿ ಮುಳುಗಿ ಹೋಗ್ತದೆ. ಅಂದರೆ ನನ್ನ ಇರವನ್ನು ಹಿಡ್ಕೊಂಡೇ ಪ್ರಪಂಚ ತೋರ್ತದೆ. ಪ್ರಪಂಚಕ್ಕೆ ಇರವೇ ಇಲ್ಲ, ತನ್ನದಾದ ಇರವಿಲ್ಲ. ಇರವಿನ ಕುರಿತು ತಿಳಿಯತಕ್ಕ ತತ್ವ ಇದು. ತೀರ್ಮಾನಗಳು ಸಂಕ್ಷೇಪ ಹೇಳ್ತಾ ಇದ್ದರೆ ಮುಂದೆ ವಿಸ್ತಾರವಾಗಿ ಚರ್ಚೆ ಮಾಡಬೇಕು. ಮೊದಲನೆಯದು ಎಂದಿಗೂ ಇರುತ್ತದೆ, ಎರಡನೆಯದು ಸರ್ವ ವ್ಯವಹಾರಕ್ಕೆ ಆಧಾರವಾಗ್ತದೆ, ಮೂರನೆಯದು ಮಿಕ್ಕ ಎಲ್ಲ ಪದಾರ್ಥಗಳಿಗೆ ಇರವು ಆತ್ಮನಿಂದಲೇ ಬರುತ್ತದೆ. ತನ್ನ ಇರವು ಯಾವುದಕ್ಕಿಲ್ಲ. ಆತ್ಮನ ಇರವೇ ಅಲೆಗೂ ಇರವು ಇಲ್ಲ. ನೀರಿನ ಇರವೇ ಅಲೆಯ ಇರವಾಗುತ್ತದೆ. ಚಿನ್ನದ ಇರವೇ ಆಭರಣಕ್ಕೆ ಆಗುತ್ತದೆ. ಚಿನ್ನ ಬಿಟ್ಟು ಆಭರಣಕ್ಕೆ ಬಿಡಿಯಾದ ತನ್ನ ಇರವಿದೆಯಾ? ಚಿನ್ನವನ್ನು ಬಿಡಿಸಿ ಆಭರಣ ಎತ್ತಿ ತೋರಿಸು, ಇಲ್ಲ, ಇಲ್ಲದಾಗಿಬಿಡ್ತದೆ. ಅದು ಇದೆ ಅಂದರೆ ಚಿನ್ನವನ್ನು ಹಿಡ್ಕೊಂಡೇ ಇದೆ ಎಂದು ತೋರ್ತದೆ. ಆತ್ಮವನ್ನು ಹಿಡ್ಕೊಂಡು, ಬ್ರಹ್ಮವನ್ನು ಹಿಡ್ಕೊಂಡೇ ಜಗತ್ತಿದೆ ಎಂದು ತೋರ್ತದೆ. ಇಲ್ಲದಿದ್ದರೆ ಜಗತ್ತಿಗೂ ತನ್ನ ಇರುವಿಕೆಯೇ ಇಲ್ಲ. ಇದು ಮೂರನೇ ಅಂಶ. ಎಲ್ಲ ಇಲ್ಲೇ ಹೇಳಿದ್ದಾರೆ. ವ್ಯವಹರಿಸುತ್ತೇವೆ. ಮೂರನೆಯದು ಅವಸ್ಥೆಗಳಾಗಲಿ ಅವುಗಳಲ್ಲಿ ಅವಸ್ಥಕ್ಕೆ ಇರುವ ಯಾರು? ಆತ್ಮನೇ, ಸಾಕ್ಷಿ ಅವಸ್ಥೆಯ ಇರವು. ಸಾಕ್ಷಿಯನ್ನು ಹಿಡ್ಕೊಂಡೇ, ಸಾಕ್ಷಿಯನ್ನು ಆಧಾರವಾಗಿಟ್ಟುಕೊಂಡೇ ಅವಸ್ಥೆ ತೋರ್ತಾ ಇದೆ. ಸಾಕ್ಷಿ ಇಲ್ಲದಿದ್ದರೆ ಅವಸ್ಥೆನೇ ಇಲ್ಲ. ಅದರಿಂದ ಅವಸ್ಥೆ ಯಾರು? ಒಂದು ಅಲೆಯ ಸ್ವರೂಪ ಯಾರು? ನೀರು. ಸಾಕ್ಷಿ ನೀರಿನ ಹಾಗೆ ಇದೆ, ಅಲೆ ಹಾಗೆ ಅವಸ್ಥೆ ಇದೆ. ನರ್ತಕಿ ಭಂಗಿಗಳಿಗೆ ಆಧಾರ ಯಾರು? ನರ್ತಕೆ. ತನ್ನನ್ನು ಆಶ್ರಯಿಸಿಕೊಂಡೇ ಭಂಗಿಗಳು ತೋರ್ತವೆ. ನರ್ತಕಿ ಇಲ್ಲದಿದ್ದರೆ ಭಂಗಿಗಳು ತೋರ್ತವೆ? ನೃತ್ಯ ಭಂಗಿಗಳು ತೋರಲ್ಲ. ಎಲ್ಲ ನೃತ್ಯ ಭಂಗಿಗಳಿಗೆ ಆಧಾರ ನರ್ತಕಿ. ಹಾಗೆ ಆತ್ಮದ ಇರವೇ ಪ್ರಪಂಚದಲ್ಲಿ ತೋರ್ತಾ ಇದೆ. ಪ್ರಪಂಚದಲ್ಲಿ ಪದಾರ್ಥಗಳಾಗಿ ಅವಸ್ಥೆಗಳಾಗಿ ತೋರುವುದೆಲ್ಲ ಸಾಕ್ಷಿ. ಆತ್ಮನೇ ನಿಜವಾದ ಇರವು, ಅದರ ಇರವೇ ಇಲ್ಲಿ ತೋರ್ತಾ ಇದೆ. ಇದು ಮೂರನೆಯದಾಯಿತು. ಉಂಟಾಗುತ್ತದೆ. ಅವಸ್ಥೆಗಳಲ್ಲಿ ತೋರುವ ವಸ್ತುಗಳಿಗೂ ವಿಕಾರವುಂಟು, ಅವಸ್ಥೆಗಳಿಗೆ ತೋರಿಕೆ ಹಾರಿಕೆಗಳುಂಟು. ನೋಡಿ, ಅವಸ್ಥೆಗಳ ಪದಾರ್ಥಗಳು ಮಾರುತ್ತವೆ, ಮಾರ್ಪಡಿಸುತ್ತವೆ, ಹೋಗ್ತವೆ, ಬರುತ್ತವೆ. ಅವಸ್ಥೆಗಳು ಹೋಗ್ತವೆ, ಬರುತ್ತವೆ. మరి ಎಲ್ಲಕ್ಕೆ ಆಧಾರ ಯಾರು? ಸಾಕ್ಷಿ. ಆದರೆ ಇದನ್ನೆಲ್ಲ ನೋಡುತ್ತಿರುವ ಆತ್ಮನ ಇರವು ಯಾವಾಗಲೂ ಮುಕ್ಕಾಗುವುದಿಲ್ಲ ಅಂದರೆ ವೇರವೇ. ಆಲ್ವೇಸ್ ರಿಮೇನ್ಸ್ ಇಂಟ್ಯಾಕ್ಟ್. ಇಟ್ ಡಸಂಟ್ ವೇರ್ ಅವೇ. ಅದು ಹೋಗುವುದಿಲ್ಲ, ಜಾರಿ ಹೋಗುವುದಿಲ್ಲ, ಫೇಲ್ ಆಗುವುದಿಲ್ಲ. ಮಿಕ್ಕ ವಸ್ತು ಇದು ಸ್ವಲ್ಪ ಹೊತ್ತು ತೋರ್ತದೆ, ಪೆನ್ನಿದೆ ಎಂದು ಒಡೆದು ಹಾಕಿದನ್ನು ಪುಡಿ ಮಾಡಿಬಿಟ್ಟರೆ ಪೆನ್ನು ಹೋಗುತ್ತದೆ. ಪೆನ್ನು ಎಂಬ ಇರವು ಹೋಗಿಬಿಡ್ತದೆ. ಆತ್ಮನ ಇರವು ನೀವು ಏನು ಮಾಡಿದ್ದರೂ ಬಿಡಿಸೋಕ್ಕಾಗಲ್ಲ. ಮಿಕ್ಕದೆಲ್ಲ ಹೋಗಬಹುದು. ಈಗ ಇದೆ, ಸ್ವಲ್ಪ ಹೊತ್ತಿಗೂ ಇಲ್ಲ ಎಂದು ಹೇಳಬಹುದು. ಆತ್ಮ ಇಲ್ಲ ಎಂದ ಅನುಭವವೇ ಇಲ್ಲ. ತೋರಿಸು. ಆತ್ಮ ಇಲ್ಲದ ಅನುಭವವೇ ಇಲ್ಲ. ಮಿಕ್ಕದೆಲ್ಲ ವಿಕಾರಗೊಳ್ಳುತ್ತದೆ, ಇಲ್ಲದೇ ಆಗುತ್ತದೆ. ಅಪಿಯರ್ಸ್ ಆ್ಯಂಡ್ ಡಿಸಪಿಯರ್ಸ್. ಆತ್ಮ ಕ್ಯಾನ್ ನೆವರ್ ಡಿಸಪಿಯರ್, ಇಟ್ ಕ್ಯಾನ್ ಓನ್ಲಿ ಅಪಿಯರ್, ದಟ್ಸ್ ಆಲ್. ಇಟ್ ಡಸಂಟ್ ನೋ ಹೌ ಟು ಡಿಸಪಿಯರ್. ಅದೊಂದು ವೀಕ್ನೆಸ್ ಆತ್ಮದ ಅಲ್ಲ. ಆತ್ಮಕ್ಕೆ ಡೆತ್ ಇಲ್ಲ, ಇರುವಿಕೆ ಇದೆ, ಬಟ್ ತಾನು ಇಲ್ಲ ಎಂಬುದಿಲ್ಲ ಅದಕ್ಕೆ. ಇದು ನಾಲ್ಕನೇದಾಯಿತು. ನಾಲ್ಕನೆಯದು ಮೂರು ಆಯಿತು. ನಾಲ್ಕನೆಯದು ತನ್ನಿದ್ದೆಯಲ್ಲಿ ನಾನಿಲ್ಲ. ಏಕೆಂದರೆ ನಾನು ಆ ತನ್ನಿದ್ದೆಯಲ್ಲಿ ನಾನಿಲ್ಲ ಅನಿಸುತ್ತದೆ. ನಾನಿಲ್ಲ ಅಂದರೆ ಆತ್ಮ ಇಲ್ಲ ಎಂದಲ್ಲ, ನಾನೆಂಬ ವೃತ್ತಿ ಇಲ್ಲ. ಎಚ್ಚರದಲ್ಲಿ ಯಾವ ನಾನಿದ್ದೇನೋ ಈ ನಾನು ಅನಿಸುವ ನಾನು ಅನಿಸಿಕೆ ಇಲ್ಲ ಅಷ್ಟೇ.
ನಾನು ಎಂಬ ಅನಿಸಿಕೆ ಇಲ್ಲ. ತಾನಿಲ್ಲ ಎಂದಲ್ಲ, ತಾನಿರುತ್ತಾನೆ. ತನ್ನಿದ್ದೆಯಲ್ಲಿ ನಾನಿಲ್ಲ, ಏಕೆಂದರೆ ನಾನು ಮತ್ತೊಬ್ಬರು ಎಂಬ ಅರಿವೇ ಅಲ್ಲಿರುವುದಿಲ್ಲ. ನಾನು ಇನ್ನೊಬ್ಬರೆಂಬುದು ವೃತ್ತಿ, ಆ ವೃತ್ತಿ ಇಲ್ಲ. ಆ ವೃತ್ತಿ ಬಿಟ್ಟು ವೃತ್ತಿಗೆ ಸಿಗದಂತೆ, ಹೆಸರುಗೂ ಸಿಗದಂತೆ ಇರುತ್ತಾನೆ. ತಾನಿರುತ್ತಾನೆ, ಮರಿ ಇಲ್ಲ ಏಕೆ ಅನಿಸುತ್ತದೆ? ಏಕೆಂದರೆ ಹೆಸರಿಗೆ ಸಿಗ್ತಾ ಇಲ್ಲ. ಸುಷುಪ್ತಿಯಲ್ಲಿ ತಾನಿರುವವನು ಹೆಸರಿಗೆ ಸಿಗ್ತಾ ಇಲ್ಲ, ವೃತ್ತಿಗೆ ಸಿಗ್ತಾ ಇಲ್ಲ. ವೃತ್ತಿ ಅಂದರೆ ಹೀಗೆ 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 ನಾನು ಆ ನಾನು ಮಾತುಗೆ ಸಿಗ್ತಾ ಇಲ್ಲ, ಅದರಿಂದ ಇಲ್ಲ ಅನಿಸುತ್ತೆ. ಅದರಿಂದ ಎಚ್ಚರದ ನಾನು ಮಾತುಗೆ ಸಿಗ್ತೀನಿ, ನಾನೆಂಬ ವೃತ್ತಿಗೆ ಸಿಕ್ಕುತ್ತೇನೆ. ಸುಷುಪ್ತಿಯಲ್ಲಿ ನಾನೆಂಬ ಮಾತಿಗೆ, ನಾನೆಂಬ ವೃತ್ತಿಗೆ ಸಿಗದಂತೆ ಅಂದರೆ ದಾಟಿ ಹೋಗುತ್ತಾನೆ. ನಾನೆಂಬ ಮಾತುಗೂ ಸಿಗದಂಥ ರೂಪ ವ್ಯಾಪಕವಾಗಿದ್ದಾನೆ. ನಾನೆಂಬ ವೃತ್ತಿಯಲ್ಲಿದ್ದಾನೆ, ವೃತ್ತಿ ದಾಟಿದ್ದಾನೆ. ವೃತ್ತಿ ಅದರಲ್ಲಿ ಮುಳುಗಿ ಹೋಗ್ತದೆ, ವೃತ್ತಿ ಕೆಲಸ ಮಾಡಲ್ಲ. ವೃತ್ತಿ ಮುಳುಗಿ ಹೋಗಿ ವೃತ್ತಿ ನಾಶವಾದಾಗ ಅದು ಉಳಿಯುತ್ತದೆ ಆ ಎರವು. ಆದ್ದರಿಂದ ತನ್ನಿದ್ದೆಯಲ್ಲಿ ನಾನಿಲ್ಲ, ಏಕೆಂದರೆ ನಾನು ಮತ್ತೊಬ್ಬರು ಎಂಬ ಅರಿವೇ ಅಲ್ಲಿರುವುದಿಲ್ಲ ಎಂದು ಕೆಲವರು ಭಾವಿಸಬಹುದು. ಆದರೆ ಯಾವ ಅನುಭವದಿಂದ ಅವರು ಆ ಭಾವನೆಯನ್ನು ಮಾಡಿಕೊಂಡಿರುವವರೋ, ನಾನು ಇಲ್ಲ ಎಂಬು ಈ ವೃತ್ತಿ ಯಾವ ಆಧಾರದಲ್ಲಿ ಈ ವೃತ್ತಿ ಆಧಾರ ಆಗುತ್ತಾ ಇದೆ? ಯಾವುದೇ ಒಂದು ಆಧಾರ ಬೇಕೇ? ಯಾವ ಆಧಾರದಲ್ಲಿ ಈ ನಾನಿಲ್ಲ ಎಂಬ ವೃತ್ತಿ ಉಂಟಾಗ್ತಾ ಇದೆ? ಅದು ಅರಿವು. ಅದರ ಆಧಾರದಲ್ಲೇ ನಾನಿಲ್ಲ, ನಾನಿದ್ದೇನೆ ಅನಿಸುತ್ತಾ ಇದೆ. ಎಚ್ಚರದಲ್ಲಿದ್ದೇನೆ, ಸುಷುಪ್ತಿಯಲ್ಲಿಲ್ಲ. ಸುಷುಪ್ತಿಯಲ್ಲಿ ಏನೂ ಇಲ್ಲ, ನಾನು ಎಂಬುದಿಲ್ಲ, ಯಾರೂ ಇಲ್ಲ. ಎಚ್ಚರದಲ್ಲಿ ಅನಿಸುತ್ತದೆ, ಸುಷುಪ್ತಿಯಲ್ಲಿ ಅನಿಸಲ್ಲ. ಈ ಎರಡಕ್ಕೆ ಆಧಾರ ಯಾರು? ಅದು ಆತ್ಮ, ಅದು ಚೈತನ್ಯ ಆತ್ಮ. ಆದರೆ ಯಾವ ಅನುಭವದಿಂದ ಅವರು ಈ ಭಾವನೆಯನ್ನು ಮಾಡಿಕೊಂಡಿರುವವರೋ, ಯಾವ ಅನುಭವದ ಆಧಾರದಿಂದ ನಿದ್ರೆಯ ಸ್ವಭಾವವನ್ನು ಅವರು ಹೀಗೆ ಗೊತ್ತುಪಡಿಸುವವರೋ, ಆ ಅನುಭವವು ನಿದ್ರೆಯಲ್ಲಿದೆ. ಯಾವ ಅನುಭವ ಆಧಾರದಿಂದ ಎಚ್ಚರಕ್ಕೆ ಬಂದಾಗ ಇಷ್ಟೊತ್ತು ಇದೆಲ್ಲ ಅಲ್ಲಿರಲಿಲ್ಲ ಅನಿಸಿತಾ? ಇಷ್ಟೊತ್ತು ಅಲ್ಲಿರಲಿಲ್ಲ, ಇಷ್ಟು ಅಂದರೆ ಹಿಂದಿನ ಕಾಲ, ಇದೆಲ್ಲ ಇರಲಿಲ್ಲ, ಈಗ ಬಂದಿದೆ. ಇರಲಿಲ್ಲ ಎನ್ನುವುದು ಯಾವ ಆಧಾರದಿಂದ ಹೇಳ್ತಾ ಇದ್ದೀವಿ? ಅದು ಆತ್ಮ, ಅದು ಆತ್ಮ, ಅದಿದೆ. ಪ್ರಪಂಚವಿಲ್ಲ, ನಾನಿರಲಿಲ್ಲ, ಬಟ್ ಅದಿದೆ. ನಾನಿಲ್ಲದ ಆಧಾರದಲ್ಲಿ ಅದಿದೆ. ನಾನಿಲ್ಲದಕ್ಕೆ ಆಧಾರ. ಆ ಆಧಾರದಿಂದಲೇ ನಾನು ಎಂಬುದು ಬಂದ ನಂತರ ಇಷ್ಟೊತ್ತು ನಾನಿರಲಿಲ್ಲ ಎಂದು ಹೇಳ್ತದೆ. ಏಕೆ? ಅದಿದೆ, ಆ ಸಾಕ್ಷಿ ಇದೆ. ಹಾಗೆ ಅನುಭವ ನಿದ್ರೆಯಲ್ಲಿದೆ ಎಂದು ಅವರು ಒಪ್ಪಿಕೊಂಡೇ ತಿಳಿಯಬೇಕು. ಈಗ 5ನೇದು 4 ಆಯಿತು. 5ನೇ ಪಾಯಿಂಟ್, ನಾನು ಇದನ್ನು ಸ್ವಾಮೀಜಿ ಒಂದೇ ಪ್ಯಾರಾಗ್ರಾಫ್ ಹಾಕಿಬಿಟ್ಟರು, ನಾನೀಗ 5 ಪಾಯಿಂಟ್ಗಳು ಹಾಕಿದ್ದೇನೆ. ಈಗ 5ನೇ ಪಾಯಿಂಟು, ಈ ಅನುಭವವು ಅವರ ಸ್ವರೂಪವಾಗಿರುತ್ತದೆ. ಈ ಸ್ವತಃಸಿದ್ಧ ಇದೆ ನೋಡಿ, ಸ್ವತಃಸಿದ್ಧ ಎರವು ತಾನಿದೆ. ಇದೆ ಎನ್ನುವುದು ಹೇಳಬೇಕಾಗಿಲ್ಲ, ಅದಷ್ಟು ಇದೆ. ಎಷ್ಟು ಸ್ಪಷ್ಟವಾಗಿ ತಾನಿದೆ ಅಂದರೆ ಇದೆ ಎಂಬ ಮಾತು ಬೇಕಾಗಿಲ್ಲ, ಅಷ್ಟಿದೆ. ಇದೆ ಎಂಬ ಹೇಳುವುದು ಬೇಕಾಗಿಲ್ಲದಷ್ಟು ಇದೆ. ಆ ಎರವು ಅದೇ ನಮ್ಮ ಸ್ವರೂಪ. ಆದ್ದರಿಂದ ನಮ್ಮೆಲ್ಲರ ಆತ್ಮನು ಸದ್ರೂಪನೇ ಆಗಿರುತ್ತಾನೆ. ನಮ್ಮೆಲ್ಲರ ಸ್ವರೂಪವು ಆ ಸತ್ತು ಇದೆ ಎಂಬ ಅವಿಚ್ಛಿನ್ನವಾದ ಇದೆ ಎಂಬ ಅನುಭವ ಎಂದರೆ ಇರುವಿನ ಸ್ವಭಾವದನಾಗಿರುತ್ತಾನೆ. ಇದು ಮೊದಲನೆಯ ತೀರ್ಮಾನವು. ಇಂಥದ್ದು ಇನ್ನೂ 6 ಇವೆ. 12:15 ಓಕೆ, ಸಾಕು. ಇರವಾಯಿತು. ಈಗ ಅರಿವು ಹೇಳಬೇಕು. ಅರಿವು ನಾಳೆ ಹೇಳೋಣ. ಆತ್ಮನು ಚಿದ್ರೂಪನು ಮತ್ತು ಆತ್ಮನು ಆನಂದ ರೂಪ. ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ ಹೊರತುಪಟ್ಟು ಇದರಲ್ಲಿ ಒಳ್ಳೆಯ ಪಾಯಿಂಟ್ಗಳಿವೆ. ಈ ಪಾಯಿಂಟ್ಗಳೆಲ್ಲ ಮಿಕ್ಕ ಪುಸ್ತಕ ಅಂದರೆ ವೇದಾಂತದಲ್ಲಿ ಹೇಳತಕ್ಕ ಆತ್ಮಸ್ವರೂಪವೆಲ್ಲ ಒಂದು ಕಡೆ ಸೇರಿಸಿ ಹೇಳಿಬಿಡ್ತಾರೆ, ಲಿಸ್ಟ್ಗಳು. ಅದೇ ಹೇಳಿದ್ದೀನಿ, ಪರಮಾರ್ಥ ಚಿಂತಾಮಣಿ ಅದ್ಭುತವಾದ ಪುಸ್ತಕ. ಜನರು ಏಕೋ ಭಗವತ್ಪಾದರು ಎಂದು ಒಬ್ಬ ಶಿಷ್ಯರಿದ್ದರು ಸ್ವಾಮೀಜಿಗೆ. ಅವರಿಗೆ ತತ್ವ ಬೇಕು ಅಂದರೆ ಅವರು ಸನ್ಯಾಸಿಗಳಾಗಿ ಬಂದರು ಆಶ್ರಮಕ್ಕೆ. ಸ್ವಾಮೀಜಿ, ನಿಮಗೆ ತತ್ವ ಬೇಕಾ ಅಂದರೆ ಹೌದು. ನನಗೆ ಪಾಂಡಿತ್ಯ ಬೇಕಾ, ತತ್ವ ಬೇಕಾ ಅಂದರೆ ನನಗೆ ತತ್ವ ಬೇಕು ಆಯಿತು ಎಂದು ಪರಮಾರ್ಥ ಚಿಂತಾಮಣಿ ಹೇಳಿಕೊಂಡು ಡೈಲಿ ಹೇಳುತ್ತಿದ್ದಾರೆ. 2 ರೌಂಡ್ಸ್ ಹೇಳಿದ್ದಾರಂತೆ ಸ್ವಾಮೀಜಿ ತನ್ನ ಬಾಯಿದಿಂದ. 2 ರೌಂಡ್ಸ್ ಇಂಕಷ್ಟೇ. ಅಷ್ಟರಕ್ಕೆ ಅವರಿಗೆ ತತ್ವಜ್ಞಾನವಾಗೇ ಬಿಟ್ಟಿತು. ಅಪ್ಪ ನೋಡಿ, ಒಂದು ಪರಮಾರ್ಥ ಚಿಂತಾಮಣಿ ಅಷ್ಟು ಅದ್ಭುತವಾದ ಗ್ರಂಥ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.